ಖುಷಿಗೆ ಮಾತಾಡಕ್ಕೆ ಆಗ್ತಿಲ್ಲ ಗುರುಗಳೇ. ಇರ್ಲಿ ಇರ್ಲಿ, ಒಳ್ಳೇದಾಗ್ಲಿ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿರೋದು? ಗುರುಗಳೇ ನಾನು ಆಗ್ಲೇ ಸುಮಾರು ಒಂದು 3-4 ತಿಂಗಳಿಂದ ನೋಡ್ತಿದ್ದೀನಿ ಗುರುಗಳೇ. ಆಗ್ಲಿ. ಎಷ್ಟು ವಯಸ್ಸು ನಿಮಗೆ? ನನಗೆ ಈಗ 28 ಗುರುಗಳೇ. 28 ವರ್ಷ. ಗುರುಗಳೇ. ಹೇಳಿ, ಏನಾದರೂ ಹಂಚ್ಕೊಳ್ಳೋದಿದೆಯಾ? ಹೌದು ಗುರುಗಳೇ, ಇದೆ ಗುರುಗಳೇ. ಹೇಳಿ, ಒಳ್ಳೇದಾಗ್ಲಿ. ಹೇಳಿ ಹೇಳಿ. ಈಶ್ವರ, ಹೇಳಪ್ಪ ಗುರುಗಳೇ. ಇದು ಏನಂತಂದ್ರೆ ಫಸ್ಟ್ನೇ ಕಾಲೇ ನಂದು ಅನ್ಸುತ್ತೆ ಗುರುಗಳೇ ಇವತ್ತು. ದೇವ್ರಾಣೆ ನಿಮ್ದು. ನಾನು ಗುರುಗಳೇ ಫೇಸ್ಬುಕ್ ಅಲ್ಲಿ ಲೈವ್ ಇದ್ದಿದ್ ನೋಡಿ, ನೀವು ಇದು ಎಂತದ್ದು ಗುರು ಬ್ರಹ್ಮ ಗುರು ವಿಷ್ಣು ಹೇಳಿದ್ ನೋಡಿ ದೇವ್ರಿಗೆ ಈ ಸಲ ನನ್ ಕಾಲ್ ಪಿಕ್ ಮಾಡ್ಲಪ್ಪ ಅಂತೇಳಿ ಮಾಡ್ತಾರೆ ನೋಡಿ. ದೇವ್ರು ನಿಮ್ ಪರ ಇದ್ದಾನೆ ಹಾಗಾದ್ರೆ. ಹೌದು ಗುರುಗಳೇ, ಹೌದು ಇದಾನೆ ಗುರುಗಳೇ. ಸಂತೋಷ. ನೋಡಿ, ಇಂಥ ಕಾರ್ಯಕ್ರಮವನ್ನ ಕೇಳಬೇಕು ಅಂತ ನಿರ್ಧಾರ ಮಾಡೋದೇ ಮೊದಲನೇ ಗೆಲುವು ಜೀವನದಲ್ಲಿ. ಹೌದು ಗುರುಗಳೇ. ಅಂದ್ರೆ ಈ ಕಾರ್ಯಕ್ರಮ ಅಂತಲ್ಲ, ಅಂದ್ರೆ ಇಂತಹ ಶಾಂತಿಯುತವಾದ ಅಥವಾ ಇಂಥ ಒಂದು ದೈವಿ ವಿಚಾರಗಳು ಅಥವಾ ಇಂಥ ಕಷ್ಟದ ವಿಚಾರಗಳು ಮನಸ್ಸು ಈ ಕಡೆ ಹರಿಬೇಕು ಅಂದ್ರೆ 28 ವಯಸ್ಸಿಗೆ ಅಂಥದ್ದೇನೋ ದುಃಖ ನೋಡಿರ್ಬೇಕು ಅಲ್ವಾ? ಸುಮ್ಮನೆ ಹರಿಯುವುದಿಲ್ಲ ಮನಸ್ಸು. ಈಗ ತುಂಬಾ ಆರೋಗ್ಯವಂತ ಮನುಷ್ಯನನ್ನ ಡಾಕ್ಟ್ರೇ ಆಸ್ಪತ್ರೆ ಒಳಗೆ ಬಾರಪ್ಪ ಅಂದ್ರೂ ಹೋಗಲ್ಲ. ಹೌದು ಗುರುಗಳೇ. ಕಾಯಿಲೆ ಬರಬೇಕು ಹೋಗ್ಬೇಕು ಅಂತ. ಅದು ಗೊತ್ತಿಲ್ಲ ಗುರುಗಳೇ, ನಾನು ಯಾರ ಹತ್ರನೂ ಹಂಚ್ಕೋಬೇಕು ಅಂತ ಅನ್ಸ್ತಾ ಇರೋದ್ನ ನಿಮ್ ಹತ್ರ ಯಾಕೋ ನಾನು ಹೇಳ್ಕೋಬೇಕು ಅಂತ ತುಂಬಾ ಅಂದ್ರೆ ಮನ್ಸಿಗೆ ಯಾವತ್ತು ಫೋನ್ ಕನೆಕ್ಟ್ ಆಗುತ್ತೆ ಅಂತೇಳಿ ಮೊನ್ನೆ ಸೋಮವಾರನು ಕನೆಕ್ಟ್ ಮಾಡಿದೆ ಗುರುಗಳೇ. ಆದ್ರೆ ನನ್ ದುರದೃಷ್ಟ ಇರ್ಬೇಕು, ಅವತ್ತು ಕನೆಕ್ಟ್ ರಿಸೀವ್ ಆಗ್ಲಿಲ್ಲ ಗುರುಗಳೇ. ಇರ್ಲಿ ಹಾಗೇನಿಲ್ಲ. ನೋಡಿ, ಯಾರ ಹತ್ರನೂ ಹೇಳ್ಕೊಳ್ಳದೆ ಇರುವಷ್ಟು ಬದುಕಲ್ಲಿ ಗುಪ್ತ ಅಥವಾ ರಹಸ್ಯ ಕಾಪಾಡಿಕೊಂಡು ಬರೋ ವ್ಯಕ್ತಿತ್ವ ನಿಮ್ಮದು. ನಮ್ಮ ಹತ್ರ ಹೇಳ್ತೀವಿ ಇಂದಾಗ ನಮ್ಮ ಭಾಗ್ಯ ಅಂದ್ಕೊಳ್ತೀವಿ. ಹೇಳಿ ಹೇಳಿ ಹೇಳಿ, ಏನು ವಿಚಾರ? ಗುರುಗಳೇ, ಏನಂತಂದ್ರೆ ನಾನು ಈಗ 28 ವರ್ಷ ಗುರುಗಳೇ. 28 ವರ್ಷದಲ್ಲಿ ಈಗ ನಾನು ಬಡತನ ಕುಟುಂಬದಲ್ಲೇ ಬೆಳೆದಿದ್ದು. BCom ಮುಗಿಸಿದೀನಿ ಗುರುಗಳೇ. ಓಕೆ. ಈಗ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಈಗ ನಾನು ಒಂದು 26ನೇ ವಯಸ್ಸಲ್ಲಿ ಈಗ ಒಂದು ಈಗ ಪ್ರೀತಿ ಪ್ರೇಮ ಅಂತೇಳಿ ಒಂದು ಹುಡುಗಿನ ಪ್ರೀತಿ ಮಾಡಿದೆ ಗುರುಗಳೇ. ಅಲ್ಲ, ಹುಡುಗಿ ಹೆಸರು ಪ್ರೀತಿ ಪ್ರೇಮನ ಅಲ್ಲ ಗುರುಗಳೇ, ಈಗಿನ ಇದರಲ್ಲಿ ಪ್ರೀತಿ ಪ್ರೇಮ ಅಂತ. ಓಕೆ, ಅಂದ್ರೆ ಪ್ರೀತಿಲಿ ಬಿದ್ರಿ ಅಂತ. ಪ್ರೀತಿ ಬಿದ್ದೆ ಗುರುಗಳೇ. ಅದ ಹೇಗೆ ಅಂತಂದ್ರೆ ಮೊದಲನೇದಾಗಿ ಒಂದ್ ನಿಮಿಷ. ಈಗ ನಿಮ್ ತಂದೆ ತಾಯಿ ಏನ್ ಮಾಡ್ಕೊಂಡಿರೋದು? ಅವು ತಂದೆ ಕೂಲಿ ಕೆಲಸ ಮಾಡ್ತಾರೆ ಗುರುಗಳೇ, ಅಮ್ಮ ಹೌಸ್ ವೈಫ್. ಕೂಲಿ ಕೆಲಸ ಅಂದ್ರೆ ಯಾವ ತರ? ತೆಂಗಿನಕಾಯಿ ವ್ಯಾಪಾರ ಗುರುಗಳು. ವ್ಯಾಪಾರ ಅಂದ್ರೆ ನಿಮ್ದೇ ತೋಟ ಇದೆಯಾ ಅಥವಾ? ಇಲ್ಲ ಗುರುಗಳೇ, ತಗೊಳ್ಳೋದು ಬೇರೆಯವ್ರ ಹತ್ರ ಹಳ್ಳಿಗಳಲ್ಲಿ. ಓಕೆ, ಅದನ್ನ ಮಾರಾಟ ಮಾಡೋದು. ಮಾಡೋದು. ಈಗ ಮೇಕೆ ತಗೊಂಡು ಮಾರ್ದಂಗೆ. ಹೌದು ಗುರುಗಳೇ, ಹೌದು. ಓಕೆ, ಆಯ್ತು. ಅಂದ್ರೆ ಒಬ್ಬರೇ ಮಗನಾ? ನೀವು ಒಬ್ಬರೇ ಮಗನಾ? ಹೌದು ಗುರುಗಳೇ. ಆಯ್ತು. ಅಂದ್ರೆ ಈಗ ನೀವು ಹುಟ್ಟೂರಲ್ಲೇ ಕೆಲಸ ಮಾಡ್ತಿದ್ರ ಅಥವಾ ಬೆಂಗಳೂರು ಕಡೆ ಬಂದಿದ್ರ? ಇಲ್ಲ ಗುರುಗಳೇ, ನಾನು ಈಗ ಬೇರೆ ಕಡೆ ವರ್ಕ್ ಮಾಡ್ತಿರೋದು ಗುರುಗಳೇ. ಆದ್ರೆ ನಾನು ಯಾಕೆ ಹೊರಗಡೆ ಇದ್ದೀನಿ ಗುರುಗಳೇ. ಮನೆಯಲ್ಲಿ ನಮ್ದು ಊರು ಬೇರೆ, ನಾನು ಹೊರಗಡೆ ಕೆಲಸ ಮಾಡ್ತೀನಿ. ಏನಕ್ಕೆ ನಾನು ಗುರುಗಳೇ ಊರ ಹೆಸರು ನನ್ನ ಹೆಸರು ಯಾಕೆ ಹೇಳ್ತಿಲ್ಲ ಅಂತಂದ್ರೆ, ನಾನೀಗ ಒಂದು ಏನೋ ವಿಷಯ ಹೇಳ್ತೀನಲ್ಲ ಗುರುಗಳೇ, ಅದನ್ನ ಯಾವತ್ತೂ ಅವ್ರೊಂದು ದಿನ ರೆಕಾರ್ಡ್ ಕೇಳ್ಕೊಂಡು ಅವ್ರಿಗೇನೋ ಸಮಸ್ಯೆ ಆಗೋದ್ ಬೇಡ ಅಂತ ಅಷ್ಟೇ ಗುರುಗಳೇ. ಆಗಲಿ, ತೊಂದರೆ ಇಲ್ಲ. ನಿಮ್ಮ ದೂರದೃಷ್ಟಿ ಅಥವಾ ದೂರ ಆಲೋಚನೆ ಖಂಡಿತ ಸರಿ ಇದೆ. ನನಗದು ಖಂಡಿತ ಮುಖ್ಯವಲ್ಲ. ಬಟ್ ಸುಮ್ಮನೆ ಅಂದರೆ ನನಗೆ ಸ್ವಲ್ಪ ಬಾಲ್ಯದಿಂದ ಇದ್ದರೆ ನನ್ನ ಗ್ರಹಿಕೆಗೆ ಅಥವಾ ನನ್ನ ಉತ್ತರಕ್ಕೆ ಅದು ಉಪಕಾರವಾಗುತ್ತೆ, ಹಾಗಾಗಿ ಕೇಳಿದೆ ಅಷ್ಟೇ. ಸೊ ತಂದೆ ತಾಯಿ ಇಬ್ಬರು ಕೂಡ ಕೂಲಿ ಮಾಡೋರು? ಹೌದು ಗುರುಗಳೇ. ಒಬ್ಬರೇ ಮಗ? ಹೌದು ಗುರುಗಳೇ. ಅಂದ್ರೆ 25ನೇ ವರ್ಷದವರೆಗೂ ಈ ಪ್ರೀತಿ ಪ್ರೇಮ ವಿಚಾರದ ಬಗ್ಗೆ ಏನ್ ತಲೆ ಹಾಕಿರ್ಲಿಲ್ಲ ಇಲ್ವಾ? ಇಲ್ಲ ಗುರುಗಳೇ, ಇಲ್ಲ. ನಾನೊಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೀನಿ ಗುರುಗಳೇ. ಅದೇ ಸಂಸ್ಥೆಯಲ್ಲಿ ಒಬ್ರು ಹುಡುಗಿ ಕೆಲಸ ಮಾಡ್ತಿದ್ರು ಗುರುಗಳೇ. ಅಂದ್ರೆ ಇದು ಎಷ್ಟು ವರ್ಷದ ಹಿಂದಿನ ಕತೆ? ಒಂದ್ 4 ವರ್ಷದ ಹಿಂದಿನ ಕತೆ? ಹೌದು ಗುರುಗಳೇ, ಹೌದು. ಹೇಳಪ್ಪ. ಅದೇನಂತಂದ್ರೆ ಫಸ್ಟ್ ಆ ಕಡೆಯಿಂದಾನೇ ಒಂದು ನನಗೆ ಮೆಸೇಜ್ ಬಂತು ಗುರುಗಳೇ. ಸುಮ್ಮನೆ ಕ್ಯಾಶುವಲ್ ಆಗಿ ಹಾಯ್ ಹಲೋ ಅಂತ ಈ ತರ ಮೆಸೇಜ್ ಬಂತು ಗುರುಗಳೇ. ಹೌದಾ? ಹೌದು ಗುರುಗಳೇ. ಅಂದ್ರೆ ನೀವಿಬ್ರು ಒಂದೇ ಕಡೆ ಕೆಲಸ ಮಾಡ್ತಿದ್ದವನು? ಹೌದು ಗುರುಗಳೇ, ಹೌದು. ಅಲ್ಲಿ ಇದ್ದಿದ್ದೇನು ಒಬ್ಬರೇ ಹುಡುಗನ, ಬೇರೆ ಬೇರೆ ಹುಡುಗರು ಇದ್ರ? ಇದಾರೆ ಗುರುಗಳೇ, ಹಂಗೆ ನಮ್ಮಲ್ಲೇ ನನ್ನ ತರನೇ ವರ್ಕ್ ಮಾಡೋರು ಸುಮಾರು ಜನ ಇದಾರೆ ಗುರು. ಹಂಗೂ ನಿಮಗೆ ಮೆಸೇಜ್ ಬಂದಿದೆ ಅಂದ್ರೆ ಪುಣ್ಯವಂತರು ನೀವು. ನಾವು ನಮ್ಮ ಜೀವನನೂ ಐತೆ. ಅದು ಆ ಮೆಸೇಜ್ ಬರ್ಬಾರ್ದಿತ್ತು ಗುರುಗಳೇ ನನಗೆ. ಈಗ ಅನ್ನಿಸ್ತೈತಿ ಯಾಕಾದ್ರೂ ಆ ಮೆಸೇಜು
ಒಂದು ಹೌದು ಮೆಸೇಜಿನ ಗುರುಗಳೇ. ಕತೆ. ಹೌದು ಗುರುಗಳೇ, ಆ ಮೆಸೇಜ್ ಯಾಕಾದ್ರೂ ಅಂತ ಈಗ ಅನಿಸ್ತಿದೆ ನನಗೆ. ನಮ್ಗೆ ಇನ್ನೂ ಅನ್ಸ್ಬೇಕು ಅಂದ್ರೆ ಇನ್ನೊಂಚೂರು ಕತೆ ಕೇಳ್ಬೇಕು. ನಿಮ್ಗೆ ಅನ್ಸ್ಬಿಟ್ಟಿದೆ, ನಮ್ಗೇನು ಅನ್ಸಿಲ್ಲ. ಹೇಳಿ. ಆ ಹುಡುಗಿ ಮೆಸೇಜ್ ಮಾಡಿದ್ರು. ಈ ನಂಬರ್ ಹೆಂಗ್ ಹೌದು ಸಿಕ್ತು? ನಂಬರು ಗುರುಗಳೇ, ನಿಮ್ ನಂಬರ್ ಹೆಂಗ್ ಸಿಕ್ತು ಒಂದೇ? ಅಂದ್ರೆ ಒಂದೇ ಇದ್ರಲ್ಲಿ ವರ್ಕ್ ಮಾಡ್ತಿರೋದಲ್ಲ ಗುರುಗಳೇ, ಓಕೆ ಓಕೆ ಓಕೆ. ಹಾಗಾಗಿ ಒಂದು ಕನೆಕ್ಟ್ ಅಂದ್ರೆ ಸಿಕ್ತು ಗುರುಗಳೇ. ಅವ್ರು ಮೆಸೇಜ್ ಮಾಡಿದ್ರು ಸ್ಟಾರ್ಟಿಂಗು ಒಂದು 6 ತಿಂಗಳ ವರ್ಷ ಸುಮ್ನೆ ಕ್ಯಾಶುವಲ್ ಆಗಿ ಮೆಸೇಜ್ ಮಾಡ್ತಿದ್ವಿ ಗುರುಗಳೇ. ಹ್ಮ್ 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 ಅದಾದ್ಮೇಲೆ ಒಂದಿನ ಅವ್ರ ಕಡೆಯಿಂದ ಪ್ರಪೋಸಲ್ ಬಂತು ಗುರುಗಳೇ, ಹ್ಮ್ ಹ್ಮ್ ನನಗೆ ಈ ತರ ನೀನ್ ಲವ್ ಮಾಡ್ತಿದ್ದೀನಿ ಅಂತೇಳಿ. ನಾನು ಸ್ಟಾರ್ಟಿಂಗ್ ಅಕ್ಸೆಪ್ಟ್ ಮಾಡ್ಲಿಲ್ಲ ಗುರುಗಳೇ. ನಾನೀಗ ಒಂದು ಹುಡುಗ ಅಂತ ಹೇಳಿ ನಾನೇನೋ ಹೇಳ್ಕಂತಿಲ್ಲ ಗುರುಗಳೇ, ಅಂದ್ರೆ ನಾನು ಅಕ್ಸೆಪ್ಟ್ ಮಾಡ್ಲಿಲ್ಲ ಗುರುಗಳೇ. ಯಾಕಂತಂದ್ರೆ ಬೇಡ ಆಗಿತ್ತೇನೋ ಇದು ಅಂತೇಳಿ ನಾನು ಸುಮ್ಮನಾಗಿದ್ದೆ ಗುರುಗಳೇ. ಅಂದ್ರೆ ರಿಜೆಕ್ಟ್ ಮಾಡ್ಲಿಕ್ಕೆ ಅಥವಾ ಒಪ್ಕೊಳ್ಳೋದಿರೋದಕ್ಕೆ ನಿಮ್ಮ ಹತ್ರ ಇದ್ದ ಕಾರಣ ಏನು? ಕಾರಣ ಅಂದ್ರೆ ಬೇಡ ಅನ್ಸಿತ್ತು ಗುರುಗಳೇ ನನಗೆ, ಯಾಕೋ ಅದೆಲ್ಲ. ಓಕೆ, ಕೆಲಸ ಮಾಡ್ಲಿಕ್ಕೆ ಬಂದಿದ್ದೀನಿ, ಅದು ಅಷ್ಟು ಮಾತ್ರ ಮಾಡ್ಕೊಂಡು ಹೌದು ಮನೆಗೆ ಹೋಗೋಣ ಗುರುಗಳೇ, ಅಂತ. ಹೌದು ಗುರುಗಳೇ. ಆಗ್ಲಿ. ಆಮೇಲೆ ಇದು ಹಂಗೆ ಅದು ಬರ್ತಾ 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 ಒಂದ್ ಸ್ವಲ್ಪ ಮಾತಾಡಕ್ ಶುರು ಮಾಡಿದ್ಮೇಲೆ ಮತ್ತೆ ಚಾಟ್ ಮಾಡ್ತಾ 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 ಗುರುಗಳೇ ನಾನು ಒಪ್ಕೊಂಡೆ ಗುರುಗಳೇ. ಮತ್ತೆ ಅಕ್ಸೆಪ್ಟ್ ಮಾಡ್ದೆ ಗುರುಗಳೇ, ನಾನು ಇಲ್ಲ ಅಂತ ಹೇಳಿಲ್ಲ, ಅಕ್ಸೆಪ್ಟ್ ಮಾಡ್ದೆ ಗುರುಗಳೇ. ಓಕೆ ಓಕೆ. ಅಕ್ಸೆಪ್ಟ್ ಮಾಡ್ದೆ. ಅದು ಹಂಗೆ 1 ವರ್ಷ 2 ವರ್ಷ ಹಿಂಗೆ ಬೆಳೀತಾ ಹೋಯ್ತು. ಚೆನ್ನಾಗಿದ್ವಿ ಗುರುಗಳ. ಹುಡುಗಿ ಈಗ್ಲೂ ಹೇಳ್ತೀನಲ್ಲ, ಮನಸ್ಪೂರ್ವಕವಾಗಿ ನಾನು ಈಗ್ಲೂ ಹೇಳ್ತೀನಿ, ಹುಡುಗಿ ತುಂಬಾ ಒಳ್ಳೆಯವಳು ಗುರುಗಳೇ. ತುಂಬಾ ಒಳ್ಳೆಯವಳಂದ್ರೆ ಮುಂದಿನ ಜನ್ಮ ಅಂತಿದ್ರೆ ಅವಳು ಹೊಟ್ಟೆಲಿ ಏನಾರು ಹುಟ್ಬೇಕನ್ನೋ ಅನ್ಸುತ್ತೆ ಅಷ್ಟೇ ಗುರುಗಳೇ. ಅಷ್ಟು ಒಳ್ಳೆಯವಳು ಗುರುಗಳೇ. ಏನಾಯ್ತಂದ್ರೆ ಅದಾದ್ಮೇಲೆ ಗುರುಗಳೇ ಇನ್ನೇನು ನನಗೆ 25ರಲ್ಲಿ ಸ್ಟಾರ್ಟ್ ಆಯ್ತಂದ್ರೆ ಒಂದ್ 2-3 ವರ್ಷ ಅಂದ್ರೆ 28 ವರ್ಷ ಗುರುಗಳೇ. ಅಂದ್ರೆ ಆಕೆಗೆ ಎಷ್ಟು ವರ್ಷ ಆ ಸಮಯದಲ್ಲಿ? ಒಂದು ನನ್ನ ಏಜ್ ಗುರುಗಳೇ, ನನ್ನ ಏಜ್. ಓಕೆ ಓಕೆ ಓಕೆ. ನನ್ನ ಏಜ್. ಈಗ ಹೆಣ್ಮಕ್ಳು ಅಂದ್ರೆ ಒಂದು 25-26ಕ್ಕೆ ಮದ್ವೆ ಏಜ್ ಗುರುಗಳೇ ಅವ್ರಿಗೆ. ಆದ್ರೆ ಇಲ್ಲಿ ಏನಾಯ್ತು ಅಂದ್ರೆ ಗುರುಗಳೇ, ಕ್ಯಾಸ್ಟ್ ಬೇರೆ ಬೇರೆ ಆಯ್ತು ಗೊತ್ತಾ. ಬಟ್ ಆರಂಭದಲ್ಲಿ ಅದರ ಯೋಚನೆ ಇರ್ಲಿಲ್ವಾ ಅಥವಾ ಗೊತ್ತಿರ್ಲಿಲ್ವಾ? ಗೊತ್ತಿತ್ತು ಗುರುಗಳೇ, ಆದ್ರೆ ಆ ಕಡೆಯಿಂದ ಒಂದು ಬಲವಾದ ಕಾರಣ ಇದನ್ನ ನನಗೆ ಒಂದು ಮಾತು ಕೊಟ್ಟಿದ್ರು ಗುರುಗಳೇ. ಏನಂತಂದ್ರೆ, ಏನೇ ಕಷ್ಟ ಆದ್ರೂ ಏನೇ ಬಂತಂದ್ರು ನಾನು ನಮ್ಮನೆಯವ್ರ ಮುಂದೆ ನಿನ್ ಬಿಟ್ಕೊಡಲ್ಲ, ಈ ಜಾತಿ ಅದು ಇದು ಎಲ್ಲ ಅಡ್ಡ ಬರಲ್ಲ, ನಮ್ಮನೆಗ್ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಎಲ್ಲ ಹೇಳಿದ್ರು ಗುರುಗಳೇ. ಓಕೆ ಓಕೆ. ಹಂಗ ಹೇಳಿದ್ಮೇಲೆ ನನ್ಗೆ ಒಂದ್ ಸ್ವಲ್ಪ ಧೈರ್ಯ ಬಂತು ಗುರುಗಳೇ. ಯಾಕಂದ್ರೆ ಈಗಿನ ಕಾಲದಲ್ಲಿ ನಾನು ಹೊರಗಡೆ ದುಡಿತಿದ್ದೀನಿ ಅಂದ್ರೆ 4 ವಿಚಾರ ನೋಡ್ತಿರ್ತೀನಿ ಗುರುಗಳೇ. ಹಂಗಾಗಿ ಇರ್ಬೋದೇನೋ ನನಗೆ ಹಿಂಗ್ ಮಾತು ಕೊಟ್ರೆ ನನಗೂ ಒಂದ್ ಧೈರ್ಯ ಅಲ್ಲ ಅಂತೇಳಿ ಅಕ್ಸೆಪ್ಟ್ ಮಾಡ್ದೆ, ಮೆಸೇಜ್ ಮಾಡ್ದೆ. ಆಮೇಲೆ ಇದು ಇಬ್ರು ಸಿಗೋದು ಅದೆಲ್ಲ ಮಾಡ್ತಿದ್ವಿ ಗುರುಗಳೇ. ಅಲ್ಲ, ಈಗ ಒಂದೇ ಕಡೆ ಕೆಲಸ ಮಾಡೋದು, ವಿಶೇಷವಾಗಿ ಸಿಗೋದು. ಅಂದ್ರೆ ಬೇರೆ ಕಡೆನೂ ನೀವು ಸಿಗ್ತಿದ್ರಿ? ಹೌದು ಗುರುಗಳೇ. ಓಕೆ ಓಕೆ. ಅದಾದ್ಮೇಲೆ ಏನಾಯ್ತು ಅಂದ್ರೆ ಗುರುಗಳೇ, 2023 ಗುರುಗಳೇ ಅವ್ರ ಮನೇಲಿ ಗಂಡು ನೋಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ಇದು ಇಲ್ಲ ಸುಮ್ನಿರು, ಏನು ಆಗಲ್ಲ, ನಮ್ಮನೇಲಿ ನೋಡ್ತಿದಾರೆ, ನಾನು ಒಪ್ಕೊಳಲ್ಲ ಅಂತೆಲ್ಲ ಹೇಳಿದ್ರು ಗುರುಗಳೇ. ಅದಕ್ಕೆ ಇದು ಸರಿ ಆಯ್ತು ಅಂತೇಳಿ ನಾನು ಸುಮ್ನೆ ಇದ್ದೆ ಗುರುಗಳೇ. ಆದ್ರೂ ನೋಡೋಣ ಏನಾಗ್ಬಹುದು ಅಂತೇಳಿ ಕಾಯ್ತಾ ಇದ್ವಿ ಗುರುಗಳೇ. ಅದು ಒಂದ್ ಸ್ವಲ್ಪ ಅವ್ರ ಮನೆ ಕಡೆ ಗಂಡು ನೋಡೋ ಅಂತ ಕೆಲ್ಸ ಜಾಸ್ತಿ ಆಯ್ತು. ಆಗ ಏನ್ ಮಾಡಿದ್ರು ಗುರುಗಳೇ, ಇದ್ರಲ್ಲಿ ನಂದೇ ತಪ್ಪಿರ್ಬೋದೇನೋ, ನೀವ್ ಆಮೇಲೆ ಹೇಳಿ ಗುರುಗಳೇ. ಏನಂತಂದ್ರೆ ಹುಡುಗಿಗೆ ಅವ್ರ ಅಕ್ಕ ಇದ್ರು, ಅಕ್ಕದ ಮದ್ವೆ ಆಯ್ತು ಗುರುಗಳೇ. ಇವಳು 2ನೇಳು ಗುರುಗಳೇ. ಇವಳು ಆದ್ಮೇಲೆ ಇನ್ನೊಬ್ಳು ತಂಗಿ ಇದ್ದಾಳೆ ಗುರುಗಳೇ. ಏನಾಯ್ತು, ಈಗ ನೋಡ್ತಿದಾರೆ. ಒಂದ್ಸಲಿ ಆ ಹುಡುಗಿ ಹೇಳಿದ್ಲು, ಒಂದ್ಸಲಿ ಅಮ್ಮನ ಹತ್ರ ಮಾತಾಡು, ಮಾತಾಡಾದ್ಮೇಲೆ ನೋಡೋಣ, ಮಾತಾಡು, ಅಲ್ಲಿ ಏನ್ ಹೇಳ್ತಾರೆ ಕೇಳೋಣ ಅಂತ ಅಂದ್ರು ಗುರುಗಳೇ. ಅಂದ್ರೆ ಅವ್ರಮ್ಮನ ಹತ್ರ? ಅವ್ರಮ್ಮನ ಹತ್ರ. ಅಂದ್ರೆ ಅಲ್ಲಿವರೆಗೂ ಅವ್ರ ಮನೆ ಯಾರ ಪರಿಚಯವೂ ನಿಮ್ಗೆ ಇರ್ಲಿಲ್ಲ? ಪರಿಚಯ ಅಂದ್ರೆ ಅವ್ರ ಕಾಂಟ್ಯಾಕ್ಟ್ ಇಲ್ಲ ಗುರುಗಳು. ಇವ್ರು ಹೇಳಿದ್ದಷ್ಟೇ ನನಗೆ ಗೊತ್ತಿರೋದಷ್ಟೇ. ಅವ್ರ ಮನೆ ವಿಚಾರ ಇವ್ರು ಹೇಳಿದ್ ಮಾತ್ರ ಗೊತ್ತಷ್ಟೇ ನನ್ಗೆ. ಹಂಗಾಗಿ ಮಾತಾಡು ಅಂತ ಹೇಳಿದ್ರು. ನಾನೊಂದಿನ ಹಿಂಗೆ ಫೋನ್ ಮಾಡ್ದೆ ಗುರುಗಳೇ ಅವ್ರ ತಾಯಿಗೆ. ಫೋನ್ ಮಾಡ್ದೆ, ಅಮ್ಮ ಈ ತರ ನಾನು ಪ್ರೀತಿ ಮಾಡ್ತಿದ್ದೀನಿ, ನಾನು ಅವಳು, ಒಂದು ಅವಕಾಶ ಕೊಟ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ನೋಡ್ಕೊಂತೀನಿ,
ನಿಮಗೆ ಯಾವ್ದೇ ಕೆಟ್ಟ ಕಳಂಕ ಬರ ಅಂತ ವಿಷಯ ನಾವು ಪ್ರೀತಿ ಮಾಡಿ ಇಲ್ಲಿವರೆಗೂ ಏನೂ ಮಾಡಿಲ್ಲ ಗುರುಗಳೇ. ಓ ಅಂದ್ರೆ ನಾವು ಯಾವ ವಿಷಯದಲ್ಲೂ ಮುಂದುವರಿಲಿಲ್ಲ ಗುರುಗಳೇ. ಯಾಕಂದ್ರೆ ಇಬ್ರು ಮೇಜರ್ ಇದ್ವಿ ಗುರುಗಳೇ, ಇಬ್ರು ಜವಾಬ್ದಾರಿಯಿಂದ ಇದ್ವಿ. ಅಂದ್ರೆ ನಿಮ್ದು ಆವರೆಗೆ ನಿಮ್ದು ಒಂದು 3 ವರ್ಷದ ಪ್ರೀತಿ ಆಗಿತ್ತು ಅಂದ್ರೆ ಅಮ್ಮನಿಗೆ ಹೇಳೋ ವೇಳೆಗೆ. ಒಂದ್ 2 ವರ್ಷ 2.5 ವರ್ಷ ಆಗಿತ್ತು ಗುರುಗಳೇ. ಅರ್ಥಾತ್ ನೀವು ಯಾವುದೇ ರೀತಿಯಲ್ಲೂ ದೈಹಿಕವಾದ ಯಾವುದೇ ಇಲ್ಲ ಭಾವನೆಗಳನ್ನು ಗುರುಗಳೇ. ಹೊಂದಿರ್ಲಿಲ್ಲ ಅಂತ. ಇಲ್ಲ ಗುರುಗಳೇ, ಇಲ್ಲ. ಅಂದ್ರೆ ನಿಮ್ಮ ಮಾತಿನ ಅರ್ಥ ಅದೇ ಆಗಿತ್ತು, ಅಂದ್ರೆ ನಾವು ಆ ರೀತಿ ಮುಂದುವರೆದಿಲ್ಲ ಅಂತ. ಸೊ ಅಮ್ಮನಿಗೆ ಹೇಳಿದ್ರ ನೀವು ಅದನ್ನ? ಆತರ ಹಂಗ ಹೇಳಿಲ್ಲ ಗುರುಗಳೇ. ನಾನು ಇಲ್ಲಮ್ಮ, ನಾನು ಇಲ್ಲಿವರೆಗೂ ಆಗ್ಲಿ ನಿಮ್ಗೆ ಆಗ್ಲಿ ಬೇರೆ ನಿಮ್ ಕುಟುಂಬದವರಿಗಾಗ್ಲಿ ನಮ್ ಕುಟುಂಬದವರಿಗಾಗ್ಲಿ ಕೆಟ್ಟ ಹೆಸರು ಬರ ಅಂತ ಕೆಲ್ಸ ಎಲ್ಲೂ ಮಾಡ್ಲಿಲ್ಲ ಅಂತಾನೆ ಹೇಳ್ದೆ ಗುರುಗಳೇ. ಹಂಗ ಅಕಸ್ಮಾತ್ ನಾವೇನಾದ್ರೂ ಮಾಡೋರಾಗಿದ್ರೆ ನಾವು ಇಬ್ರು ಮದ್ವೆ ಆಗೇ ನಿಮಗ್ ಫೋನ್ ಮಾಡ್ತಿದ್ವಿ. ಆದ್ರೆ ನನ್ನ ಉದ್ದೇಶ ಏನು ಇಲ್ಲ, ನಿಮ್ಮನ್ನ ಒಪ್ಸ್ಬೇಕು, ನಿಮ್ಮನ್ನ ಒಪ್ಸಿ ನಮ್ಮನೇಲಿ ಒಪ್ಸಿ ಮದ್ವೆ ಆಗ್ಬೇಕು ಅಂತ ಹೇಳ್ದೆ ಗುರುಗಳೇ ಅವ್ರ ತಾಯಿ. ಅವ್ರ ತಾಯಿ ಮಾತಾಡಿದ್ರು ಗುರುಗಳೇ. ಹೆಂಗೆ ಅಂದ್ರೆ ಇದು ಎಂತದು, ನಿನ್ ಗೌರ್ಮೆಂಟ್ ಕೆಲ್ಸ ಅಲ್ಲ ಅಂದ್ರೂ ಪರವಾಗಿಲ್ಲಪ್ಪ, ಆದ್ರೆ ಜಾತಿ ಇದೆಯಲ್ಲ, ನಿಮ್ ಜಾತಿಗೂ ನಮ್ ಜಾತಿಗೂ ಆಗೇ ಬರಲ್ಲ. ನೀವಿಬ್ರು ಒಂದೇ ಜಾತಿ ಆಗಿದ್ರೆ ನಾನೇ ಮುಂದೆ ನಿಂತು ಮಾತಾಡಿ ಮದುವೆ ಮಾಡ್ತಿದ್ದೆ ಅಂತ ಹೇಳಿದ್ರು ಗುರುಗಳೇ ಅವರಮ್ಮ. ಹೌದು ಗುರುಗಳೇ. ಅಂದ್ರೆ ಆ ಹೊತ್ತಿಗೆ ಅವ್ರ ಮನೆಯಲ್ಲಿ ಉಳಿದಿದ್ದು ಇದೊಂದೇ ಹೆಣ್ಮಗಳು? ಇವ್ರು ಮತ್ತೆ ಇವ್ರ ತಂಗಿದ್ರು ಗುರು ಮದುವೆ ಆಗ್ಲಿಕ್ಕೆ ಗುರುಗಳೇ. ಓಕೆ, ಅವರು ಅಂದ್ರೆ ಅವ್ರು ಒಟ್ಟು 3 ಜನ ಹೆಣ್ಮಕ್ಳ? ಹೌದು ಗುರುಗಳೇ. ಓಕೆ. ಅವರಮ್ಮ ಅಂದ್ರು ನೀವು ಒಂದೇ ಜಾತಿಯವರಾಗಿದ್ರೆ ನಾನೇ ನಿಂತು ಮದುವೆ ಮಾಡ್ತಿದ್ದೆ ಅಂತ? ಹೌದು ಗುರುಗಳೇ. ಆಯ್ತು. ಅವ್ರ ಊರಲ್ಲಿ ಹೇಗೆ ಅಂದ್ರೆ ಈ ತರ ಏನಾದ್ರು ಒಪ್ಪಿಗೆ ಇಲ್ದಿದ್ ಮದ್ವೆ ಆದ್ರೆ, ಬೇರೆ ಕ್ಯಾಸ್ಟ್ನವ್ರ ಮದ್ವೆ ಆದ್ರೆ ಊರಿಗೆ ಬಿಡ್ಸ್ಕೊಳಲ್ಲಂತೆ. ಬಹಿಷ್ಕಾರ, ಊರಿಗೆ ಬಿಡ್ಸ್ಕೊಳಲ್ಲ, ಸಾಯೋವರೆಗೂ ತಂದೆ ತಾಯಿ ಮುಖ ನೋಡಂಗಿಲ್ಲ. ಮತ್ತೆ ಇನ್ನೊಂದ್ ಏನಂದ್ರೆ ಗುರುಗಳ, ಈ ಹುಡುಗಿಗೆ ತಂದೆ ಇಲ್ಲ ಗುರುಗಳ. ನಾನೊಂದು ಡಿಸೈಡ್ ಮಾಡ್ದೆ ಗುರುಗಳ, ಏನಂದ್ರೆ ನನ್ನಿಂದ ಆ ಹುಡುಗಿ ಕೆಟ್ಟ ಹೆಸರು ಬರುತ್ತೇನೋ ಅಂತ ಡಿಸೈಡ್ ಮಾಡ್ದೆ ಗುರುಗಳ. ಏನಂದ್ರೆ ಅಕಸ್ಮಾತ್ ನಾನು ಆ ಹುಡುಗಿನ ಕರ್ಕೊಂಡ್ ಬಂದೆ ಮದ್ವೆ ಆಗಿದ್ರೆ ಅವ್ರ ತಾಯಿಗೆ ಮತ್ತೆ ಅವರ ಅಪ್ಪಾಜಿಗೆ ಇದ್ದ ಕೆಟ್ಟ ಹೆಸರನ್ನ ನಾನು ಕೆಡಿಸ್ತಿದ್ನೇನೋ ಅಂತ ನಾನ್ ಡಿಸೈಡ್ ಮಾಡ್ದೆ ಗೊತ್ತಾ. ಅಂದ್ರೆ ಆ ಹೊತ್ತಿಗೆ ಅವ್ರ ತಂದೆ ಇರ್ಲಿಲ್ಲ ಅಲ್ಲ? ಇರ್ಲಿಲ್ಲ ಗುರು, ಡೆತ್ ಆಗಿದ್ದಾರೆ. ಓಕೆ, ಅಂದ್ರೆ ಒಂಟಿ ಹೆಣ್ಣು ಅವ್ರ ತಾಯಿ. ಹೌದು ಗುರುಗಳೇ, ಒಂಟಿ ಹೆಣ್ಣು. ಮತ್ತೆ ಇನ್ನು ಅವ್ರ ತಂಗಿ. ಈ ಪ್ರೇಮ ವಿವಾಹ ಇನ್ನಷ್ಟು ಹಾಳು ಮಾಡುತ್ತೆ ಆ ತಾಯಿ ಮನಸ್ಥಿತಿ ಅಂತ ನೀವ್ ಅಂದ್ಕೊಂಡ್ರಿ? ಹೌದು ಗುರುಗಳೇ. ಇನ್ನು ಅವ್ರ ತಂಗಿ ಬೇರೆ ಇದ್ದಾಳೆ ಮದ್ವೆ ಆಗೋಳು. ಈ ತರ ಒಂದು ಅವ್ರ ಜೀವನದಲ್ಲಿ ಕೆಟ್ಟ ಘಟನೆ ಆದ್ರೆ ಮತ್ತೆ ಅವ್ರ ಜೀವನ ಪರ್ಯಂತ ಕೊರಗ್ತಾರೇನೋ ಅಂತೇಳಿ ಒಂದು ಡಿಸೈಡ್ ಮಾಡ್ದೆ ಗುರುಗಳೇ. ಆಯ್ತು, ನೀನ್ ಬೇರೆ ಮದ್ವೆ ಆಗಮ್ಮ ಅಂತ ಹೇಳ್ದೆ ಗುರುಗಳೇ. ಅಂದ್ರೆ ಅವ್ರು ತಯಾರಿದ್ರ? ಅವ್ರ ಗುರುಗಳ ಹುಡುಗಿ ನನ್ನ ಗುರುಗಳ. ಹೌದು, ಅವ್ರು ತಯಾರಿಲ್ಲ ಗುರುಗಳ, ಆದ್ರೂ ಮನೆಯವರು ಬಲವಂತಕ್ಕೆ ಒಪ್ಕೊಂಡ್ರು ಗುರುಗಳ. ಅಂದ್ರೆ ಅಷ್ಟೊತ್ತಿಗೆ ನೀವು ಕೂಡ, ಅಂದ್ರೆ ನಿಮ್ಮ ಸಜ್ಜನ ಮನಸ್ಥಿತಿ ಹೌದು, ಅವ್ರಿಗೆಲ್ಲ ಕೆಟ್ಟದಾಗಬಾರ್ದು ಅಂತ. ಬಟ್ ಇದಕ್ಕೆ ಮುಂಚೆನೆ ಅವ್ರು ಆಲ್ರೆಡಿ ಇನ್ನೊಂದು ಕಡೆ ಒಪ್ಪಿದ್ರ? ಇಲ್ಲ ಗುರುಗಳ, ಇಲ್ಲ. ನೀವೆಲ್ಲ ಮಾತಾಡಿ ಇತ್ಯರ್ಥ ಆದ್ಮೇಲೆ ನೀವೇ ಅವ್ರ ಕಡೆಗೆ ಹೊಲ್ಸುದ್ರಿ? ಇತ್ಯರ್ಥ ಅಂದ್ರೆ ಗುರುಗಳೇ, ಅವರು ನನಗೆ ಅವ್ರ ಅಮ್ಮನ ಹತ್ರ ಮಾತಾಡಿದ ಅವತ್ತೇ ಲಾಸ್ಟ್ ಗುರುಗಳೇ. ಅವ್ರು ಏನೇ ಅಂದ್ರು ನನ್ ಕೊಡಲ್ಲಪ್ಪ, ಯಾಕಂದ್ರೆ ನಿಮ್ ಕ್ಯಾಸ್ಟ್ ಬೇರೆ, ನಿಮ್ ಕ್ಯಾಸ್ಟ್ ಅವ್ರು ನಮ್ಮನೆಗ್ ಬರಂಗಿಲ್ಲ, ನಮ್ ಕ್ಯಾಸ್ಟ್ ಅವ್ರು ನಿಮ್ಮನೆಗ್ ಬರಂಗಿಲ್ಲ ಅಂತ ಹೇಳಿ ಇದ್ ಮಾಡಿದ್ರು ಗುರುಗಳೇ. ಮತ್ತೆ ನಾನು ಎಷ್ಟು ರಿಕ್ವೆಸ್ಟ್ ಮಾಡಿದ್ರು, ಅಮ್ಮ ನೀವ್ ಅದನ್ನ ಯೋಚನೆ ಮಾಡ್ಬೇಡಿ, ಜಗತ್ ಹಿಂಗೆ ಇರಲ್ಲ ನೋಡಿ, ಏನೇ ಅಂದ್ರು ಸ್ವಲ್ಪ ದಿನಕ್ಕೆ ಅಕ್ಸೆಪ್ಟ್ ಮಾಡ್ತಾರೆ ಯಾರೇ ಆಗ್ಲಿ ಅಂತೆಲ್ಲ ಹೇಳ್ದೆ ಗುರುಗಳೇ. ಯಾಕಂದ್ರೆ ನನ್ಗೂ ಈಗ ನಮ್ಮ ಆಂಟಿ ಮಕ್ಕಳು ಮತ್ತೊಂದು ಹೆಣ್ಮಕ್ಳು ಇದಾರೆ ಗುರುಗಳೇ, ಅಕ್ಕ ತಂಗಿಯರು ಇದಾರೆ ಗುರುಗಳೇ. ನಾನು ಈಗ ಅದೇ ಜಾಗದಲ್ಲಿ ನನ್ನ ಅಕ್ಕನೋ ತಂಗಿನೋ ಇದ್ರೆ ನಾನಾಗ್ಲಿ ಒಪ್ಕೊಳ್ತಿದ್ನ ಅಂತ ನಾನೇ ಪ್ರಶ್ನೆ ಮಾಡ್ಕೊಂಡೆ ಗುರುಗಳೇ. ಓಕೆ, ಅಂದ್ರೆ ಈ ಅಂತರ್ಜಾತಿ ವಿಚಾರವಾಗಿ ನಾನು ಕೂಡ ಒಪ್ಕೊಳ್ತಿದ್ದ ಅಂತ? ಆ ವಿಷಯ ಅಲ್ಲ ಗುರುಗಳೇ, ಅಂತ ಜಾತಿ ವಿಷಯ ಅಲ್ಲ ಗುರುಗಳೇ. ಮತ್ತೆ ಈಗ ಯಾರೋ ಗೊತ್ತು ಗುರಿ ಇಲ್ದಿರೋ ಹುಡುಗಿ ಬಂದು ಈಗ ನಾನ್ ಮದ್ವೆ ಆಗ್ತೀನಿ ಅಂತೆಲ್ಲ ಹೇಳಿದ್ರೆ ಒಪ್ಕೊಳ್ತಾರ ಅಂತೇಳಿ ನನ್ನಲ್ಲೇ ಒಂದ್ ಪ್ರಶ್ನೆ ಮಾಡ್ಕೊಂಡೆ ಗುರುಗಳೇ. ಅಂದ್ರೆ ಅವ್ರ ತಾಯಿ ಹೇಳ್ತಿರೋದ್ರಲ್ಲಿ ತಪ್ಪಿಲ್ಲ ಅಂತ ನಿಮ್ಗೆ ಅನ್ನಿಸ್ತು? ಅಂದ್ರೆ ನನಗೆ
ಬಿಟ್ಕೊಂಡ್ ಬಂದ್ರು ಕೂಡ ಈಗ ಅವ್ರ ಇವ್ರು ಹುಡುಗಿ ಅಷ್ಟೊತ್ತಿಗೆ ಏನ್ ಹೇಳ್ತಿದ್ರು ಅಂದ್ರೆ ಅಮ್ಮ ಏನಾದ್ರು ನಾನು ಹೇಳಾದ್ಮೇಲೆ ಮತ್ತೆ ಈ ತರ ಅಮ್ಮ ಏನಾದ್ರು ಮಾಡ್ಕೊಂಡ್ಬಿಡುತ್ತೆ ನಾವ್ ಈ ಕಡೆ ಬಂದ್ಬಿಟ್ರೆ ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದ್ರು ಗುರುಗಳೇ ಹುಡುಗಿ. ಹೆಂಗ್ ಮಾಡ್ಲಿ ಅಂದ ಅದಕ್ಕೆ ಅವರು ನಾನು ಅದಾದ್ಮೇಲೆ ಸರಿ ನಾನು ಮನೇಲಿ ಹೆಂಗ್ ಹೇಳ್ತಾರೋ ಹಂಗೆ ಕೇಳ್ತೀನಿ ಅಂತ ಅಂದ್ರು ಗುರುಗಳೇ. ಅದಾದ್ಮೇಲೆ ಸರಿ ಆಯ್ತು ಅಂತ ಹೇಳಿ ಅವ್ರದ್ದು ಮದ್ವೆನೂ ಆಯ್ತು ಗುರುಗಳೇ. ಮದ್ವೆನೂ ಆಯ್ತು, ಈಗ ಒಂದ್ ಪಾಪುನು ಇದೆ ಗುರುಗಳೇ. ಅಂದ್ರೆ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? ಅವ್ರದ್ದು 1.5 ವರ್ಷ ಆಯ್ತು ಗುರುಗಳೇ. ಪಾಪುನು ಇದೆ ಗುರುಗಳೇ. ಓಕೆ. ಈಗ ಏನಂತಂದ್ರೆ ಗುರುಗಳೇ, ಈಗ ನಂದು ಮದ್ವೆ ಆಯ್ತು ಗುರುಗಳೇ. ನಿಮ್ದು ಮದ್ವೆ ಆಯ್ತು? ಹೌದು ಗುರುಗಳೇ. ಓಕೆ. ನಂದು ಮದ್ವೆ ಆಗಿ ಈಗ ಒಂದು 6-7 ತಿಂಗಳು ಆಯ್ತು ಗುರುಗಳೇ. ಈಗ ಏನಂದ್ರೆ ಗುರುಗಳೇ, ನಾನು ಹುಡುಗಿ ಈಗ ಮದ್ವೆ ಆಗಿರೋ ಹುಡುಗಿ ಅವಳು ಒಳ್ಳೆಳಿದ್ದಾಳೆ ಗುರುಗಳೇ. ಅಂದ್ರೆ ಆ ಹುಡುಗಿಗೆ ಈ ವಿಷಯ ಎಲ್ಲ ಗೊತ್ತಿಲ್ಲ ಗುರುಗಳೇ. ಏನಂತಂದ್ರೆ ಗುರುಗಳೇ, ಈಗ ನನಗೆ ಏನೇ ಒಂತಂದ್ರೆ ಗುರುಗಳೇ, ಎಷ್ಟು ಅಂದ್ರೆ ನಾನು ಆ ಮುಂಚೆ ಪ್ರೀತಿ ಮಾಡಿದ ಹುಡುಗಿನ ಎಷ್ಟು ಹಚ್ಕೊಂಡಿದ್ದೆ ಅಂದ್ರೆ ಗುರುಗಳೇ, ನಾನು ಅವ್ರ ಹತ್ರನು ಅದೇ ಹೇಳಿದ್ದು, ನಾನು ತಂದೆ ತಾಯಿ ಬಿಟ್ರೆ ನೀನು ಇದೇ ಜಗತ್ತು ಅನ್ನೋ ತರ ನಾನು ಇದ್ದೆ ಗುರುಗಳೇ. ಯಾಕಂದ್ರೆ ತಂದೆ ತಾಯಿ ಫಸ್ಟ್, ಅವ್ರನ್ನ ಚೆನ್ನಾಗ್ ನೋಡ್ಕೋಬೇಕಂತ ನಾನು ಇಷ್ಟು ದೂರ ಬಂದ್ ಕೆಲ್ಸ ಮಾಡ್ತಿದ್ದೀನಿ. ಅದೇ ತರ ಅವ್ರು ಎಷ್ಟು ಜಾಗ ಕೊಡ್ತೀನೋ ಅಷ್ಟೇ ಜಾಗ ನಿನ್ಗೂ ಕೊಡ್ತೀನಿ. ಹಂಗಾಗಿ ಅವ್ರು 3 ಜನ ನನಗ್ ಬಹಳ ಇಂಪಾರ್ಟೆಂಟ್ ಅಂತ ಅನಿಸ್ತಿತ್ತು ಗುರುಗಳೇ. ಯಾರು 3 ಜನ? ಅಪ್ಪ, ಅಮ್ಮ, ಆ ಹುಡುಗಿ. ಮದುವೆ ಆಗಿರೋ ಹುಡುಗಿ? ಹೌದು ಗುರುಗಳೇ, ಮದ್ವೆ ಆಗಿರೋ ಹುಡುಗಿ. ಅಂದ್ರೆ ಮುಂಚೆ ಅನಿಸ್ತಿತ್ತು ಗುರು. ಈಗ ನಿಮ್ಮನ್ ಮದುವೆ ಆಗಿರೋ ಹುಡುಗಿ? ಈಗ ನನ್ನೊಂದು ಮದ್ವೆ ಆಗಿರೋ ಹುಡುಗಿ ಅಲ್ಲ ಗುರುಗಳೇ. ಅಲ್ಲ, ಈಗ ಅದು ಮದುವೆ ಆಗಿ ಹೋಯ್ತಲ್ಲ ಆಲ್ರೆಡಿ. ಅದು ಹೋಯ್ತು ಗುರುಗಳೇ. ಅದೇನಂತಂದ್ರೆ ನಾನು ಈಗ ಆಲ್ರೆಡಿ ಆ ಹುಡುಗಿಗ್ ಮದ್ವೆ ಆಗಿರೋ ಹುಡುಗಿನ ಎಷ್ಟು ಹಚ್ಕೊಂಡಿದ್ದೆ ಅಂದ್ರೆ ಅಷ್ಟು ಹಚ್ಕೊಂಡಿದ್ದೆ ಗುರುಗಳೇ. ಅವರೇ ಪ್ರಪಂಚ, ತಂದೆ ತಾಯಿ ಆ ಹುಡುಗಿನೇ ಪ್ರಪಂಚ ಅನ್ನೋ ರೇಂಜ್ಗಿದ್ದೆ ಗುರುಗಳೇ. ಅದು ಎಷ್ಟು ಮಟ್ಟಿಗೆ ನನಗೆ ನೆನಪುಗಳು ಕಾಡ್ತಿದಾವೆ ಅಂತಂದ್ರೆ ಗುರುಗಳೇ, ಯಾವ್ದಾದ್ರು ಒಂದ್ ಬಟ್ಟೆ ಶಾಪಿಗೆ ಹೋದ್ರೆ ಈ ಡ್ರೆಸ್ ಅವಳು ಹಾಕೊಂಡ್ರೆ ಚೆನ್ನಾಗ್ ಕಾಣಿಸ್ತತೆ, ಈ ಚಪ್ಲಿ ಅವಳ ಕಾಲಿಗೆ ಹಾಕೊಂಡ್ರೆ ಸಖತ್ತ ಕಾಣುತ್ತೆ, ಈ ಜುಮ್ಕಿ ಅವಳು ಹಾಕೊಂಡ್ರೆ ಬಹಳ ಚೆನ್ನಾಗ್ ಕಾಣುತ್ತೆ, ಎಲ್ಲದನ್ನು ಪ್ರತಿಯೊಂದನು ಆ ಹುಡುಗಿ ಅಂದ್ರೆ ಮದ್ವೆ ಈಗ ಆಲ್ರೆಡಿ ಮದ್ವೆ ಆಗಿರೋ ಹೋಗಿದಾಳಲ್ಲ ಗುರುಗಳೇ, ಅವಳ ನೆನಪೇ ಬರುತ್ತೆ ಗುರುಗಳೇ. ನೀವ್ ಕೇಳ್ಬೋದು ಗುರುಗಳ ಪ್ರಶ್ನೆ, ನೀನ್ ಹಿಂಗಿದ್ದಾನೆ ಯಾಕಪ್ಪ ಮದ್ವೆ ಆದ ಅಂತ ಕೇಳ್ಬೋದು ಗುರುಗಳ, ನನ್ನ ಬೈಬೋದು. ಆದ್ರೆ ಗುರುಗಳ, ನನ್ನ ತಂದೆ ತಾಯಿನ ನೋಡ್ಕೊಳಕ್ಕೆ ನಾನು ಮದ್ವೆ ಆಗ್ಲೇಬೇಕಿತ್ತು ಗುರುಗಳ, ಅನಿವಾರ್ಯ. ನೀವೇ ನೋಡ್ಕೊಬೇಕಿತ್ತು ಅಂದ್ರೆ ಗುರುಗಳೇ, ನಾನ್ ಮಾತಾಡ್ತಿರೋದು ಸರಿ ಅಂತ ಹೇಳ್ತಿಲ್ಲ ಗುರುಗಳೇ, ಆದ್ರೆ ನನಗೆ ನಮ್ಮ ಅಪ್ಪ ಅಮ್ಮನ್ ನೋಡ್ಕೊಳಕ್ಕೆ ನನ್ ಜೊತೆ ಒಬ್ರು ಬೇಕು ಅನ್ನೋ ಇದ್ರಲ್ಲಿದ್ದೆ ಗುರುಗಳೇ. ಅಂತ ಹೇಳಿ ನಾನು ಮದ್ವೆ ಆದೆ ಗುರುಗಳೇ. ಈ ಹುಡುಗಿ ಒಳ್ಳೆಳು ಗುರುಗಳೇ. ಯಾವ್ದೊಂದು ಅಂದ್ರೆ ಹಳೇದು ಏನು ಗೊತ್ತಿಲ್ಲ ಗುರುಗಳೇ. ಅಂದ್ರೆ ಈಗ ಮದ್ವೆ ಆಗಿರೋ ಹುಡುಗಿಗೆ ಹಳೇದೇನು ಗೊತ್ತಿಲ್ಲ ಅಂತ? ಗೊತ್ತಿಲ್ಲ ಗುರುಗಳೇ, ಗೊತ್ತಿಲ್ಲ. ಏನಂದ್ರೆ ಗುರುಗಳೇ, ನನಗೆ ಈಗ ಮದ್ವೆಗೆ 6 ತಿಂಗಳಾಗಿದೆ ಗುರುಗಳೇ. ಪ್ರತಿ ಕ್ಷಣ ಅಂದ್ರೆ ಹಳೆ ನೆನಪುಗಳೇ ತುಂಬಾ ಕಾಡ್ತಿದಾವೆ ಗುರುಗಳೇ. ಅದ್ರಿಂದ ನನಗೆ ಹೊರ್ಗಡೆ ಬರಕ್ಕೆ ಒಂದ್ ಸ್ವಲ್ಪ ಕಷ್ಟ ಆಗ್ತಿದೆ ಗುರುಗಳೇ. ಅಂದ್ರೆ ಈಗಪ್ಪ ಇದ್ರಿಂದ, ಯಾಕಂದ್ರ ಅದ್ ನೆನ್ಸ್ಕೊಂಡಂಗೆಲ್ಲ ಅದು ಹಂಗಿತ್ತಲ್ಲ ಹಿಂಗಿತ್ತಲ್ಲ, ಅವಾಗ ಹಂಗಿದ್ವಲ್ಲ ಹಿಂಗಿದ್ವಲ್ಲ, ಫೋನಲ್ಲಿ ಮಾತಾಡ್ತಿದ್ನಲ್ಲ, ಮೆಸೇಜ್ ಮಾಡ್ತಿದ್ನಲ್ಲ. ಅಂದ್ರೆ ಗುರುಗಳೇ, ನಮ್ಮ ಆ ಮೊದಲನೇ ಹುಡುಗಿ ಪ್ರೀತಿ ನಾನು ಅವಳು ಯಾವತ್ತೂ ಕೂಡ ತಪ್ಪೆಜ್ಜೆ ತುಳಿಲಿಲ್ಲ ಗುರುಗಳೇ. ಬಿಡಪ್ಪ, ಆತರ ಏನಾದ್ರು ಮಾಡಿದ್ರೆ ನಾವೇನಾದ್ರು ಇನ್ನೂ ಸ್ಟ್ರಾಂಗ್ ಆಗ್ತಿದ್ವಿ ಅನ್ನಕ್ಕೆ ಆತರನು ಏನು ಮಾಡ್ಲಿಲ್ಲ ಗುರುಗಳೇ. ಬಟ್ ಒಂದು ಬಾಂಡಿಂಗ್ ಇತ್ತಲ್ಲ ಗುರುಗಳೇ, ಆ ಕೇರಿಂಗು, ಆ ಬಾಂಡಿಂಗು, ಮತ್ತೆ ಅವಳಿಗೆ ಆಗ್ಲಿ ನನಗಾಗ್ಲಿ ಏನಾದ್ರು ಹುಷಾರಿಲ್ಲ ಅಂತಂದ್ರೆ ಆ ಕೇರ್ ಮಾಡೋ ಅಂತದ್ದಾಗ್ಲಿ, ಅದೆಲ್ಲ ತುಂಬಾ ನೆನಪಾಗ್ತವೆ ಗುರುಗಳೇ. ಅದೇ ಅಂದ್ರೆ ಈಗಿರೋರ್ ಜೊತೆ
ಈಗ ನಾನ್ ಮದ್ವೆ ಆಗಿರೋ ಹುಡುಗಿ ಜೊತೆ ಹಳೆ ನೆನಪು ಇಟ್ಕೊಂಡು ಹೇಗಪ್ಪ ಜೀವನ ಮಾಡೋದು ಅಂತ ನನಗೊಂದು ಅನಿಸ್ತಿದೆ ಗುರುಗಳೇ. ಅದಕ್ಕೆ ನಿಮ್ ಹತ್ರ ಕೇಳ್ಬೇಕು, ಹಂಚ್ಕೋಬೇಕು, ಇದಕ್ಕೆ ಏನಾರ ಪರಿಹಾರ ತಿಳ್ಕೋಬೇಕು ಅಂತೇಳಿ. ಬಟ್ ಈಗ ನೀವು ಮದುವೆಯಾಗಿ ಎಷ್ಟು ವರ್ಷ ಆಯ್ತು? ಐ ಮೀನ್ 6 ತಿಂಗಳಾಯ್ತು ಗುರುಗಳೇ. 6 ತಿಂಗಳಾಯ್ತು. ಆ ಹುಡುಗಿ ಮತ್ತೆ ನಿಮ್ಮ ಸಂಪರ್ಕದಲ್ಲಿ ಇದ್ದಾರಾ? ಇಲ್ಲ ಗುರುಗಳೇ. ಅಂದ್ರೆ ಮೊದಲು ಪ್ರೀತಿ ಮಾಡಿದ ಹುಡುಗಿ ಇಲ್ಲ ಇಲ್ಲ ಗುರುಗಳೇ, ಇಲ್ಲ ಇಲ್ಲ. ಬಟ್ ಅವತ್ತು ಅವ್ರ ತಾಯಿಗೆ ಅಥವಾ ಅವ್ರ ಮನೆತನಕ್ಕೆ ಅಥವಾ ಅವ್ರೀಗ ಆಗಲೇ ಇರೋ ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ, ಅಥವಾ ಒಂಟಿ ಹೆಣ್ಣು 3 ಹೆಣ್ಣುಮಕ್ಕಳನ್ನು ವಿಚಾರವಾಗಿ ಒದ್ದಾಡ್ತಾ ಇದ್ದಾಳೆ. ಸೊ ಅವರಿಗೆ ಊರಿಂದ ಕಳಂಕ ಆಗೋದು ಬೇಡ, ಬಹಿಷ್ಕಾರ ಹಾಕೋದು ಬೇಡ ಅನ್ನೋ ಕಾರಣಕ್ಕೆ ನೀವು ಅಲ್ಲ, ಈಗ ನೀವು ನಿಮ್ಮನ್ನು ಪ್ರೇಮಿ ಅನ್ನೋ ದೃಷ್ಟಿಕೋನದಲ್ಲಿ ನೋಡಿದ್ರೆ ಹೌದಪ್ಪ ಬಿಟ್ಕೊಟ್ರಿ, ತ್ಯಾಗಮಯಿ ಅಂತ ಹೇಳ್ಬೋದು. ಆದರೆ ಒಬ್ಬ ತಾಯಿಯಾಗಿ ಅಥವಾ ಈ ಹುಡುಗಿಗೆ, ನೀವು ಪ್ರೀತಿ ಮಾಡ್ತಿರೋ ಹುಡುಗಿಗೆ ನಿಮ್ಮನ್ನು ಉಳಿಸ್ಕೊಳ್ಬೇಕಾ ಮತ್ತು ತಾಯಿ ಉಳಿಸ್ಕೊಳ್ಬೇಕಾ ಅನ್ನೋ ಬಂದಾಗ ಅದು ಯಾವುದೇ ವಿಚಾರ ಬಂದರೂ ಕೂಡ, ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ತಾಯಿ ಅಥವಾ ಮನೆಯೇ ಪ್ರಥಮ. ಆಯ್ತಲ್ಲಪ್ಪ? ತನ್ನ ತಾಯಿ ಅಥವಾ ಅವ್ರ ತಾಯಿಯನ್ನು ಉಳಿಸ್ಕೊಳ್ಳೋದೆ ಅಂದ್ರಪ್ಪ. ಈಗ ಮದುವೆಯ ಅಥವಾ ಪ್ರೀತಿ ಮಾಡುವ ಆರಂಭದಲ್ಲೇ ನಾನು ಇಷ್ಟೊಂದು ದೂರದೃಷ್ಟಿ ನನಗಿಲ್ಲ, ನಾನು ಜಾತಿ ಒಪ್ತಾರ ಅಥವಾ ಇನ್ನೇನಿಲ್ಲ, ಇದಕ್ಕೆ ಅಡ್ಡ ಬರ್ಬೋದು, ಹಚ್ಕೊಂಡಾದ ಮೇಲೆ ಅಥವಾ ನಿಮಗೆ ನೀವು ಕನಸುಗಳು ಕಟ್ಟಿಕೊಂಡು ನಿಮಗೆ ನೀವು ಭಾವನೆಗಳನ್ನು ಹರಿಬಿಟ್ಕೊಂಡು ಜೀವನದ ಬಗ್ಗೆ ಭಾಳ ಹುಚ್ಚುಚ್ಚಾದ ಆಸೆಗಳನ್ನ ಇಟ್ಕೊಂಡು ಕಡೆಗೆ, ಅಂದರೆ ಇದು ಹೆಂಗೆ ಅಂದರೆ ನಾನು ಮೊದಲು ಮೋಲ್ಡ್ ಹಾಕ್ಬಿಟ್ಟು ಆಮೇಲೆ ಬೇಸ್ಮೆಂಟ್ ಕಟ್ತೀನಿ ಅಂದಂಗೆ ಆಯ್ತಪ್ಪ ಕತೆ. ಮೊದಲು ಬೇಸ್ಮೆಂಟ್ ಕಟ್ಟಿದ್ರೆ ನೀನು 3 ಮೋಲ್ಡ್ ಹಾಕ್ಬೋದು, ಏನು ತೊಂದರೆ ಇಲ್ಲ. ಅಂದರೆ ಪ್ರತಿ ಪ್ರೀತಿಗಳ ಆರಂಭದಲ್ಲಿ ಹೆತ್ತವರಿಗೆ ವಿಷಯವನ್ನು ಮುಟ್ಟಿಸೋದು ಅಥವಾ ಮುಂದೆ ಬರಬಹುದಾದ ಒಂದಷ್ಟು ಸಾಮಾಜಿಕ, ಅದರದ್ದು ಜಾತಿನೋ ಇನ್ನೇನೋ ಇರುತ್ತಲ್ಲಪ್ಪ, ಇವುಗಳ ಕುರಿತು ಒಂದು ಮುಂದಾಲೋಚನೆ ಇಲ್ಲದೆ, ಪ್ರಾಕ್ಟಿಕಲ್ ನಾಲೆಡ್ಜ್ ಇಲ್ಲದೇನೆ ಪ್ರೀತಿಯಲ್ಲಿ ಬಹಳ ಬುನಾದಿ ಅಂದರೆ ಇವೆಲ್ಲ ಗೊಂದಲಗಳನ್ನು ಆರಂಭದಲ್ಲಿ ಥಿಂಕ್ ಮಾಡೋದು. ಹೌದಪ್ಪ, ಈಗ ನಮಗೂ ಯಾರನ್ನು ಪ್ರೀತಿಸಬೇಕು ಅನ್ನಿಸ್ತಂದಾಗ ಅಟ್ಲೀಸ್ಟ್ ನಾನೊಬ್ಬ ಹುಡುಗನಾಗಿ ಸ್ವಲ್ಪ ಪ್ರಬುದ್ಧತೆ ಇರೋನಾಗ ನಾನು ಯೋಚನೆ ಮಾಡ್ತೀನಿ ಅಥವಾ ಯಾರನ್ನು ಕೇಳಿ ತಿಳ್ಕೊಳ್ತೀನಿ. ಅಂದರೆ ಒಂದು ಹಂತ ಹಚ್ಕೊಂಡು ಒಂದು ಹಂತಕ್ಕೆ ನಾನು ಆ ಹುಡುಗಿನೂ ನನ್ನ ಜೊತೆ ಮಾತಾಡ್ಬೋದು, ನಾವು ಒಂದಷ್ಟು ಏನು ಕನಸಿನ ಗೋಪುರ ಕಟ್ಕೊಂಡಿರ್ಬೋದು. ಬಟ್ ಹೆತ್ತವರ ವಿಚಾರ ಅಂತ ಬಂದಾಗ ನೀವು ಈ ವಿಚಾರದಲ್ಲಿ ಬಹಳ ದೊಡ್ಡ ಮನುಷ್ಯರಾದ್ರಿ. ಹೌದಪ್ಪ, ಆ ಇರೋ ಒಬ್ಳು ತಾಯಿ 3 ಹೆಣ್ಮಕ್ಳನ್ನು ಕಟ್ಕೊಂಡು ಒದ್ದಾಡ್ತಿದ್ದಾಳೆ. ಆ ಹೆಣ್ಣಿಗೆ ನಾಳೆ ಸಾಮಾಜಿಕವಾಗಿ ಕಳಂಕ ಬರುತ್ತೆ. ನನ್ನ ಪ್ರೀತಿಯನ್ನು ಉಳಿಸಿಕೊಳ್ಳುವ ಭರದಲ್ಲಿ ಹೆತ್ತ ತಾಯಿಯ ಕಣ್ಣೀರು ನನಗೆ ಅರ್ಥವಾಗದೆ ಹೋಗಿದ್ರೆ ನೀವು ಅದೆಷ್ಟು ದಿನ ಚೆನ್ನಾಗಿರ್ತಿದ್ರಿ? ಅಂದರೆ ಬದುಕಲ್ಲಿ ನೋಡಪ್ಪ, ನಾನು ಇಷ್ಟಪಟ್ಟಿದ್ದನ್ನೆಲ್ಲ ಪಡ್ಕೊಂಡು ಮಾತ್ರಕ್ಕೆ ನನಗೆ ಭಗವಂತ ಆ ಸತ್ತ ನಂತರ ಪರಂಧಾಮದಲ್ಲಿ ಅಥವಾ ನನಗೆ ಸ್ವರ್ಗ ಸಿಗಲಿಕ್ಕಿಲ್ಲ. ನಾನು ಕೆಲವೊಂದನ್ನು, ನನ್ನ ಇಷ್ಟಗಳನ್ನು ತ್ಯಾಗ ಮಾಡಿ ಆದರೂ ಕೂಡ ನಿಜವಾದ ಅರ್ಹರಿಗೆ ನ್ಯಾಯ ಕೊಡಿಸಬೇಕು. ಅಂದರೆ ನನ್ನ ಮಗನಿಗೆ ನಾನು ಇಂಜಿನಿಯರ್ ಸೀಟ್ ಕೊಡಿಸ್ಬೇಕು, ಆಯ್ತಪ್ಪ ನಾನೊಬ್ಬ MLA ಅಥವಾ ನಾನೊಬ್ಬ ದುಡ್ಡಿರೋನು ಅಥವಾ ನಾನೊಂದು ರೀತಿಯಲ್ಲಿ ಚೆನ್ನಾಗಿ ಸಮಾಜದಲ್ಲಿ ಗುರುತಿಸ್ಕೊಂಡಿರೋನು. ಯಾರೋ ಬಡವರ ಮನೆಯ ಒಬ್ಬ ಹುಡುಗ 98% ತೆಗೆದಿದ್ದಾನೆ. ಆದರೆ ನನ್ನ ಮಗ ಏನು ಶ್ರೀಮಂತ ಅನಿಸಿಕೊಂಡಿರೋ ನನ್ನ ಮಗ ಜಸ್ಟ್ ಪಾಸು, ಆದರೆ ನನ್ನ ಹತ್ರ ದುಡ್ಡಿದೆ ಅನ್ನೋ ಕಾರಣಕ್ಕೆ ಆ 98% ತೆಗೆದ ಬಡವರ ಮನೆಯ ಹುಡುಗನಿಗೆ ಸಿಗಬೇಕಾದ ಸೀಟನ್ನು ನನ್ನ ಇನ್ಫ್ಲೂಯೆನ್ಸ್ ಬಳಸಿ ನಾನು ನನ್ನ ಜಸ್ಟ್ ಪಾಸ್ ಮಗನಿಗೆ ಕೊಡಿಸ್ತೀನಿ ಅನ್ನೋದಾದರೆ ಇದು ಧರ್ಮ ಅಲ್ಲ. ಹೌದಲ್ಲಪ್ಪ? ಅರ್ಥಾತ್ ನನಗೆ ಆ ಹುಡುಗಿ ಅದೆಷ್ಟೇ ಪ್ರಿಯಳಿರಲಿ, ನಾನು ಕರೆದ್ರೆ ಓಡ್ ಬರೋಗೆ ತಯಾರಿರಲಿ, ಅರ್ಹರು ಅಂತ ಇರ್ತಾರೆ. ದುಡ್ಡಿರೋರೆಲ್ಲ ಅರ್ಹರಾಗಲ್ಲ. ಎಲಿಜಿಬಿಲಿಟಿ ಅನ್ನೋದು ಒಂದು ಅರ್ಹತೆ, ಒಂದು ಯೋಗ್ಯತೆ ಇದೆಯಲ್ಲ, ಅದು ದುಡ್ಡನ್ನು ನೋಡೋ, ಸಿರಿವಂತಿಕೆಯನ್ನು ನೋಡೋ, ಅದು ಹಂಗಲ್ಲ. ನೀನು ಪ್ರೇಮಿ ಇರ್ಬೋದು, ನೀನದು ಒಂದು ಶ್ರೀಮಂತಿಕೆ ಅರ್ಹತೆ. ಆದರೆ ತಾಯಿತನ, ಸಾಕಿದವರು, ಇದು ಬಡವರ ಮನೆ ಮಗು ಇದ್ದಂಗದು. ನಿನ್ನ ಪ್ರೇಮದ ಕಾರಣಕ್ಕಾಗಿ ಆ ತಾಯಿಯಿಂದ ಮಗಳನ್ನು ಕಿತ್ತುಕೊಳ್ಳಬಾರ್ದು ಅನ್ನುವ ನಿರ್ಧಾರ ಮಾಡ್ದಲ್ಲಪ್ಪ, ನಿನ್ನ ಬದುಕು ಭಗವಂತ ಕಾಪಾಡಿಕೊಳ್ತಾನಯ್ಯ. ಆದರೆ ಇಲ್ಲಿ
ಪ್ರೀತಿಸಿಬಿಟ್ಟಿದ್ದೀಯಾ, ಪ್ರಾಮಾಣಿಕವಾಗಿ ಪ್ರೀತಿಸಿದ್ದೀಯಾ, ಒಂದಷ್ಟು ನೆನಪುಗಳಿದ್ದಾವೆ, ಒಂದಷ್ಟು ಭಾವನೆಗಳನ್ನು ಕಟ್ಟಿಕೊಂಡಿದ್ರಿ. ಆದರೆ ಇಲ್ಲಿ ಯಾವುದೋ ಕಾರಣಕ್ಕೆ ಬಿಟ್ಕೊಡ್ಬೇಕಾದ ಸ್ಥಿತಿ ಬಂದಾಗ ಅದು ನೀನು ಅಂತಲ್ಲಪ್ಪ, ಇವನ್ ನಿನ್ನ ಹುಡುಗಿ ಅಂತಲ್ಲ, ಒಂದು ನಾಯಿ ಮರಿ ತಂದು ಸಾಕು ಚಿಕ್ಕ ವಯಸ್ಸಲ್ಲೇ. ಒಂದು ಹಂತ ಆದಮೇಲೆ ಯಾಕೋ ನಾಯಿ ಮರಿ ಬಿಟ್ಟು ಹೋಗಬೇಕು ಅಂದಾಗ ಅಲ್ಲೂ ಅದೇ ಭಾವನೆ ಬರುತ್ತೆ. ಅಂದರೆ ಹುಡುಗಿ ಅಂತಲ್ಲಪ್ಪ, ಈ ಬೇರೆ ಯಾವುದನ್ನು ಹಚ್ಕೊಂಡ್ರೂ ಕೂಡ ಒಂದು ದಿವಸ ಬಿಡಬೇಕು ಅಂತ ಬಂದಾಗ ಮನುಷ್ಯನಿಗೆ ಸಹಜವಾಗಿ ಆ ದುಃಖ ಇದ್ದೇ ಇರುತ್ತೆ. ಆದರೆ ಇಲ್ಲಿ ನೀವು ಪ್ರೀತಿ ಮಾಡ್ಕೊಂಡು ಇಷ್ಟೆಲ್ಲ ಮಾಡ್ಕೊಂಡಿರೋದು ಅಥವಾ ಇದೆಲ್ಲ ಏನು ಎಡವಟ್ಟು ಅಥವಾ ಇವೆಲ್ಲ ಗೊಂದಲ ನೀವು ಮಾಡ್ಕೊಂಡಿದ್ದೀರಲ್ಲ, ಅದು ಈಗ ಮದುವೆಯಾಗಿ ನಿನ್ನನ್ನು ಮದುವೆಯಾಗಿ ಬಂದಿರೋ ಆಕೆ ತಪ್ಪಲ್ಲ. ಅದು ಹೌದು ಗುರುಗಳೇ. ಯಾವುದೇ ಕಾರಣಕ್ಕೂ ಆ ಹುಡುಗಿಯನ್ನು ತ್ಯಾಗ ಮಾಡಿ ನೀನು ಅಲ್ಲಿ ದೊಡ್ಡವನಾಗಿ ಕಟ್ಕೊಂಡಿರೋಳಿಗೆ ನೀನು ಸುಖ ನೆಮ್ಮದಿ ಸಂತೋಷ ಕೊಡದೆ ಇನ್ಯಾರ್ದೋ ನೆನಪಲ್ಲಿ ಕೂತ್ಕೊಳ್ಳೋದಿದೆಯಲ್ಲ, ಅಂದರೆ ಒಂದು ಹುಡುಗಿಗೆ ನ್ಯಾಯ ಮಾಡಿ ಅಥವಾ ಒಂದು ಹುಡುಗಿಯನ್ನು ತ್ಯಾಗ ಮಾಡಿ ನಾನು ದೊಡ್ಡವನಾದೆ, ಇಲ್ಲ ನೀನಿನ್ನೂ ದೊಡ್ಡವನಾಗಿಲ್ಲ, ಈ ಹೆಣ್ಣನ್ನು ಸಿಕ್ಕಿರೋದನ್ನು ನನ್ನ ಪಾಲಿಗೆ ಬಂದಿದ್ದನ್ನು ಭಾಗ್ಯ ಅಂತ ಪರಿಗಣಿಸಿದಾಗ ನೀನು ದೊಡ್ಡವನಾಗ್ತೀಯೇ ಹೊರತು ಕಳೆದು ಹೋಗದ್ದು, ಬಿಟ್ಟು ಹೋದದ್ದು, ದೂರವಾಗಿದ್ದು ಇವುಗಳನ್ನು ಕೊರಗ್ತಾ ಕೂತ್ಕೊಳ್ಬೇಡಪ್ಪ. ಕೃಷ್ಣನಿಗೂ ರಾಧೆ ಕಂಡ್ರೆ ಇಷ್ಟ ಇತ್ತು, ಅದೇ ತರ ಆಯ್ತಾ ಅಂತ ಅದನ್ನೇ ಅಂದರೆ ನಾನು ಹೇಳ್ತೀನಿ, ಭಗವಂತನ ಈ ವಿಚಾರಗಳಿದ್ದಾವಲ್ಲ, ಭಗವಂತನಿಗೂ ಕೂಡ ಸಾಕ್ಷಾತ್ ಭಗವಂತನಿಗೂ ಕೂಡ ಇಷ್ಟವಾಗಿದ್ದ ಸಿಗದೆ ಹೋದಾಗ ಸಿಕ್ಕಿದ್ದನ್ನು ಇಷ್ಟಪಟ್ಟಿರೋ ಬದುಕನ್ನು ನಾವು ಓದ್ತಾ ಇದ್ದೀವಪ್ಪ. ಆತ ರುಕ್ಮಿಣಿಯನ್ನು ತುಂಬ ಪ್ರೀತಿ ಮಾಡ್ದ, ಆತ ಜಾಂಬವತಿಯನ್ನು ತುಂಬ ಪ್ರೀತಿ ಮಾಡ್ದ. ರಾಧೆಯ ನೆನಪಲ್ಲಿ ಬಂದ ಹೆಣ್ಣು ಮಕ್ಕಳಿಗೆ ಆತ ದುಃಖ ಕೊಡಲಿಲ್ಲ. ನಿಜವಾದ ಪ್ರೀತಿ ಅಂದ್ರೆ ಏನು ಅಂದರೆ, ನಾನು ಪ್ರೀತಿಸಿದ ಒಬ್ಬ ಹುಡುಗ, ಹುಡುಗಿ, ಸ್ನೇಹಿತೆ ಯಾರೇ ಆಗಿ ಎಲ್ಲೋ ಒಂದು ಕಡೆ ಚೆನ್ನಾಗಿರಬೇಕು. ಅಂದರೆ ನನ್ನ ನಿಜವಾದ ಪ್ರೀತಿ ಈ ಬಿಂದುವಿನಲ್ಲಿ ಬಂದು ನಿಂತುಕೊಳ್ಳುತ್ತೆ. ಆದರೆ ಅದರ ಹೊರತಾಗಿ ನನ್ನ ಬೇರೆ ಬೇರೆ ಇನ್ನೇನೋ ವಿಚಾರಗಳಿದ್ದಾವೆ, ಆದರೂ ವಾಸ್ತವವಾಗಿ ಪ್ರೀತಿಯ ಲೆಕ್ಕಕ್ಕೆ ಬರೋದೇ ಇಲ್ಲ. ಅದರಲ್ಲೂ ನೀನು ಹಾಗೆ ಆ ಹೆಣ್ಣನ್ನು ತ್ಯಾಗ ಮಾಡಿ ನಾನು ಇನ್ನೊಂದು ಮದುವೆ ಆಗಲ್ಲ ಅಂತ ಉಳ್ಕೊಂಡಿದ್ರೆ ಅದು ಬೇರೆ ಲೆಕ್ಕ. ನೀನು ಇನ್ನೊಂದು ಹೆಣ್ಣನ್ನು ಆಗ್ಬಿಟ್ಟು ಅಯ್ಯೋ ನಮ್ಮ ಅಪ್ಪ ಅಮ್ಮನ ನೋಡ್ಕೊಳಕ್ ಬೇಕಿತ್ತು ಅದಕ್ಕೆ ನಾನು ಆದೆ ಅಂದರೆ ಅದು ಆ ಹೆಣ್ಮಕ್ಳಿಗೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ. ಆದರೆ ವಾಸ್ತವವಾಗಿ ಆ ತಾಯಿಯ ಕಣ್ಣೀರನ್ನು ಒರೆಸ್ಲಿಕ್ಕೆ ನಿನ್ನ ಪ್ರೀತಿಯನ್ನು ಬಿಟ್ಟುಕೊಟ್ಟು ನೀನು ದೊಡ್ಡವನಾದೆ ಅನ್ನುವ ಇಡೀ ಪ್ರಕ್ರಿಯೆ ಪೂರ್ಣಗೊಳ್ಳೋದು ಯಾವಾಗ ಅಂದರೆ, ನಿನ್ನ ನಂಬ್ಕೊಂಡು ಬಂದಿರೋ ಹೆಣ್ಣನ್ನು ಅಷ್ಟೇ ಕಾಳಜಿ ಮಾಡಿದಾಗ ಮಾತ್ರ ಈ ದೊಡ್ಡತನಕ್ಕೊಂದು ಪೂರ್ಣತೆ ಸಿಗುತ್ತೆ. ಇಲ್ಲಾಂದರೆ ಅಲ್ಲಿ ದೊಡ್ಡವನಾಗ್ಬಿಟ್ಟು ಇಲ್ಲಿ ಚಿಕ್ಕವನಾಗ್ತೀಯ ಅಷ್ಟೇ. ಕೃಷ್ಣನ ನೆನಪು ಮಾಡ್ಕೊಳಪ್ಪ. ಭಗವಂತನ ಅವತಾರದ ಸ್ವರೂಪದಲ್ಲೂ, ಭಗವಂತನ ಅವತಾರದ ಸಮಯದಲ್ಲೂ ಕೂಡ ರಾಮನಿಗೆ ಸೀತೆ ಸಿಕ್ಕಿದ್ದು ಹೌದು, ಆದರೆ ಖುಷಿಯಾಗಿದ್ದಿದೆ ಎಷ್ಟು ದಿನ. ಕಾಡ್ಗೋಗಿದ್ದಾಯ್ತು, ಮತ್ತೆ ಅಲ್ಲಿಂದ ಬಂದು ಮತ್ತೆ ಸೀತೆಯನ್ನು ಕಾಡಿ ಕಲಿಸಿದ್ದಾಯ್ತು, ಬರೀ ಇದೇ ಆಗೋಯ್ತು. ಕೃಷ್ಣನ ಬದುಕು ತಗೊಂಡ್ರು ಕೂಡ ರಾಧೆ ಕೃಷ್ಣ ಇದೊಂದು ಪ್ರೇಮ ಕಥೆ ಶುರುವಾಯಿತು, ಆದರೆ ಅದು ಕೂಡ ಛಿದ್ರವಾಯಿತು. ಆದರೆ ಭಗವಂತ ಹೇಳ್ತಾನೆ, ಅಯ್ಯ ಅದು ಹೆಣ್ಣು ಹೊನ್ನು ಮಣ್ಣು ಯಾವುದಾದ್ರೂ ಸರಿ, ಯಾವುದು ನಿನ್ನ ಭಾಗ್ಯಕ್ಕೆ ಬರುತ್ತೋ. ತುಂಬ ಸರಿ ಏನಾಗ್ಬಿಡುತ್ತೆ, ನಾವು ಯಾವುದಾದ್ರೂ ಒಂದು ವಸ್ತುವನ್ನು ಹಚ್ಚಿಕೊಳ್ಳುವ ಮುಂಚೆನೆ ನಮಗೊಂದು ದೂರದೃಷ್ಟಿ ಇರಬೇಕಲ್ವಲ್ಲಪ್ಪ. ಭಗವದ್ಗೀತೆ ಇದನ್ನು 6ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ. ನಿನ್ನ ಮನಸ್ಸು ದುಃಖದಲ್ಲಿ ಇದೆ, ನಿನ್ನ ಮನಸ್ಸು ಯಾಕೋ ನಿನ್ನ ನಿಯಂತ್ರಣದಲ್ಲಿಲ್ಲ. ನಿನಗೂ ಧರ್ಮ ಗೊತ್ತು, ಕಟ್ಕೊಂಡು ಹೆಂಡತಿಯನ್ನು ಪ್ರೀತಿಸಬೇಕು, ಕಟ್ಕೊಂಡು ಬಂದಿರೋಳಿಗೆ ನಾನು ಗೌರವ ಕೊಡಬೇಕು, ಅಥವಾ ಅವಳನ್ನು ಬಿಟ್ಟು ನಾನು ಇನ್ಯಾವುದೋ ಹೆಣ್ಣನ್ನು ಕೊರಗ್ತಾ ಚಿಂತೆ ಮಾಡ್ತಾ ದುಃಖ ಪಡ್ತಾ ಕೂತ್ಕೊಂಡ್ರೆ ನಿನ್ನ ಹೆಂಡತಿಗೆ ಈ ವಿಷಯ ಗೊತ್ತಿಲ್ಲ, ಅಥವಾ ನಿನ್ನ ಹೆಂಡತಿಗೇನೋ ನೀನು ಹೊಡೆದಿಲ್ಲ ಅನ್ನೋದು ಬಿಟ್ಟರೆ ಇದು ಮಾನಸಿಕವಾಗಿ ಮಾಡೋ ದ್ರೋಹ. ಇದು ಕುಡ್ಕೊಂಡು ಬಂದು ಹೊಡೆಯೋದು, ಹೆಂಡತಿ ಕುತ್ತಿಗೆ ಮೇಲೆ ಕಾಲಿಡೋದು, ಹೆಂಡತಿಗೆ ಬಡಿಯೋದು, ಚಚ್ಚೋದು, ಇದೆಲ್ಲ ಒಂದು ಕಡೆಯ ದ್ರೋಹವಾದರೆ, ಹೆಂಡತಿ ಮನೆಯಲ್ಲೇ ಇದ್ದಾಳೆ, ಅವಳು ಮಾಡಿದ ಅಡುಗೆನೇ ತಿಂತಾ ಇದ್ದೀಯ, ಆದರೆ ಮನಸ್ಸಲ್ಲಿ ಇನ್ಯಾರೋ ಇದ್ದಾಳೆ ಅಂದಾಗ ಇದು ಮಾನಸಿಕ ದ್ರೋಹ. ಹಾಗಾಗಿ ಯಾವ ನೀನು ಪ್ರೀತಿಸಿದ ಹೆಣ್ಣು ಇನ್ನೊಬ್ಬನ ಸ್ವತ್ತು ಆಗಿದ್ದಾಳೆ, ಈ ಸತ್ಯವನ್ನು ಮೊದಲು ಒಪ್ಪುಕೋ. ಯಾಕಂದರೆ ಅವಳು ಆಕೆಯ ಗಂಡನೊಂದಿಗೆ ಚೆನ್ನಾಗಿದ್ದಾಳೆ. ನಿನ್ನ ತಂದೆ ತಾಯಿಯ ಮುಂದೆ ನಿನ್ನ ಪಾಲಿಗೆ ಬಂದ ಹೆಣ್ಣನ್ನು ತೀರಾ ಮೊದಲಿನಷ್ಟು ಅಥವಾ ಆ ಹೆಣ್ಣನ್ನು ಪ್ರೀತಿಸೋಕೆ ಆಗುವಷ್ಟು ಪ್ರೀತಿಸಿದಷ್ಟು ಈಕೆಯನ್ನು ಪ್ರೀತಿಸೋಕೆ ಆಗದೇ ಇರ್ಬೋದು ಆರಂಭದಲ್ಲಿ. ಬಟ್ ನಾನು ಹೇಳೋದು, ಯಾವ ಹೆಣ್ಣು ನಿನ್ನನ್ನು ಬಿಟ್ಟು ಹೋಗಿದ್ದಾಳೆ ಅನ್ನೋದಕ್ಕಿಂತ ಓಕೆ, ಅವಳು ಬದುಕನ್ನು ನೋಡ್ಕೊಂಡಿದ್ದಾಳೆ, ಆ್ಯಂಡ್ ವಾಸ್ತವವಾಗಿ ನೀನೇ ಅದನ್ನು ಒಪ್ಪಿಗೆ ಕೊಟ್ಟಿದ್ದಲ್ಲಪ್ಪ. ಹೋಗಿ ಇನ್ನೊಬ್ಬನಾಗು ಹೇಳದಲ್ಲ ನೀನೆ. ಈ ಸಮಯದಲ್ಲಿ ಉಕ್ಕಿ ಬರುವ ದುಃಖವನ್ನು
ವಿವೇಕದ ಮೂಲಕ, ಅರಿವಿನ ಮೂಲಕ ನಿವಾರಣೆ ಮಾಡಿಕೊಳ್ಬೇಕು. ಇದನ್ನು ಎಮೋಷ್ನಲ್ ಫೂಲ್ ಥರ, ಅಯ್ಯೋ ಒಂದು ಸ್ಯಾಡ್ ಸಾಂಗ್ಸ್ ಕೇಳಿಕೊಂಡು, ಓ ನಾನು ತ್ಯಾಗವಂತ, ಓ ನಾನು ತ್ಯಾಗಮಯಿ, ಓ ನಾನು ಸತ್ತುಬಿಟ್ರೆ ನನ್ನ ನೆನಪಲ್ಲಿ ಅವಳು ಜೀವನ ಪೂರ್ತಿ ಇರ್ತಾಳೆ, ಏನೂ ಇಲ್ಲ, ನಿನ್ನ ತಿಥಿಗೂ ಬರಲ್ಲ ಅವಳು. ಯಾಕಂದರೆ ಒಬ್ಬ ಪುರುಷನ ತೋಳು ತೆಕ್ಕೆಗೆ ಬಿದ್ದ ಮೇಲೆ, ಅಥವಾ ಒಂದು ಮನೆಯವರು ಅಥವಾ ದೊಡ್ಡವರೆಲ್ಲ ಸೇರಿ ಸಪ್ತಪದಿ ಒಬ್ಬನ ಜೊತೆ ತಿಳಿಸಿದ ಮೇಲೆ, ಪ್ರೇಮ, ಹಳೆ ಕತೆ ಇವೆಲ್ಲ ಒಂದು ಪುಸ್ತಕದಲ್ಲಿ ಬರೆದಿಡ್ಬೋದು, ಹೊರತಾಗಿ ವಾಸ್ತವವಾಗಿ ಎಂದೂ ಅವು ಕಾರ್ಯರೂಪಕ್ಕೆ ಬರಲಿಕ್ಕಿಲ್ಲ. ನಾನು ಹೇಳೋದು, ಕೃಷ್ಣನ ಬದುಕಿನಂತೆ ರಾಧೆ ಸಿಗಲಿಲ್ವಾ, ಪರವಾಗಿಲ್ಲ. ಆದರೆ ಇವತ್ತಿಗೂ ನಾವು ರುಕ್ಮಿಣಿ ಕೃಷ್ಣ, ಜಾಂಬವತಿ ಕೃಷ್ಣ ಇವ್ರ ಹೆಸರು ಹೇಳಲ್ಲ, ನಾವು ರಾಧಾಕೃಷ್ಣನ ಕಥೆಯನ್ನೇ ಹೇಳ್ತೀವಿ. ಹಾಗಾಗಿ ನಿನ್ನ ಬದುಕಲ್ಲಿ ಹೆಣ್ಣು ಅಂತ ಬಂದಾಗ ಯಾರಿಗೆ ತಾಳಿ ಕಟ್ತೀಯಲ್ಲಪ್ಪ, ಆ ತಾಳಿ ಕಟ್ಟಿದ ಹೆಣ್ಣನ್ನು ಪರಮ ಪವಿತ್ರವಾದ ದೇವತೆಯಂತೆ ಭಾವಿಸೋದು, ಪ್ರೀತಿಸೋದು, ಕಾಳಜಿ ಮಾಡೋದು. ಏನು ನಾಳೆ ಓಕೆನಪ್ಪ ಈ ಬಿಟ್ಟು ಹೋದು ಅಥವಾ ಬೇರೆ ಮದುವೆ ಆಗಿರೋ ಹುಡುಗಿಯ ನೆನಪಲ್ಲಿ ದುಃಖ ಪಡ್ತಾ ಡ್ರೈವಿಂಗ್ ಮಾಡ್ಕೊಂಡು ಎಲ್ಲೋ ಆಕ್ಸಿಡೆಂಟ್ ಆಯಿತು, ಏನೋ ಮಾಡ್ದು, ಮದುವೆ ಆಗಿ ಹೋಗಿರೋಳು ಬಂದು ನೋಡ್ಕೊಳ್ತಾಳ ನಿನ್ನ ನೋಡ್ಕೊಳ್ಳೋದು ಯಾರು? ಇಲ್ಲಿ ಕಟ್ಕೊಂಡ್ಬಂದಿದೆಯಲ್ಲಪ್ಪ, ಈಗೇನೆ ನೋಡ್ಕೊಳ್ಬೇಕು. ಅಂದರೆ ನಾನು ತುಂಬ ವರ್ಷ ಪ್ರೀತಿಸಿದ್ದೆ, ನಾನು ಬಿಟ್ಟು ಹೋಗ್ಬಿಟ್ಲು. ಈ ನಾರ್ಮಲ್ ಏನು ಹುಚ್ಚಾಟದ ಪ್ರೇಮಿಗಳು ಯೋಚನೆ ಮಾಡ್ತಾರಲ್ಲ, ಹಂಗೆ ಯೋಚನೆ ಮಾಡಬೇಡ. ಮುಗಿದ ಅಧ್ಯಾಯ ಅದು. ಅವಳು ಇನ್ನೊಂದು ಮನೇಲಿ ಚೆನ್ನಾಗಿದ್ದಾಳೆ, ಫೈನ್. ಆದರೆ ಅಷ್ಟು ಸುಲಭ ಅಲ್ಲ, ನಾನು ಒಪ್ಕೊಳ್ತೀನಿ. ಆದರೆ ಎಲ್ಲಿಯವರೆಗೂ ನೀವು ವಾಸ್ತವವನ್ನು ಸ್ವೀಕರಿಸುವುದಿಲ್ಲ, ಹೌದು ನನ್ನ ಬದುಕಲ್ಲಿ ಈಗ ನನಗೆ ಇವಳು ಸಿಕ್ಕಿದ್ದಾಳೆ, ಇದು ನಾನು ಒಪ್ಪಿಕೊಳ್ಬೇಕು. ಈಗ ಅವಳು ನನ್ನನ್ನು ತೊರೆದಿದ್ದಾಳೆ ಅಥವಾ ಅವಳು ಇನ್ನೊಂದು ಮದುವೆ ಆಗಿದ್ದಾಳೆ, ಇಲ್ಲಿ ನನ್ನ ತಂದೆ ತಾಯಿ, ನನ್ನ ಕಟ್ಟಿಕೊಂಡು ಬಂದಿರೋ ಹೆಂಡತಿ, ಮತ್ತು ನಾಳೆ ನಮಗೆ ಹುಟ್ಟೋ ಮಗು ಅಥವಾ ನಮ್ಮದೊಂದು ಪುಟ್ಟ ಬದುಕು, ನನ್ನನ್ನು ಮರೆಯೋಕ್ಕಾಗದೆ ಹಿಂಗೆ ಕೊರಗಿ ಸಂಸಾರ ಹಾಳು ಮಾಡಿಕೊಂಡಂತೆ ಇನ್ಯಾರ ಹತ್ರನೂ ಹೇಳ್ಕೊಂಡು ನಗೋ ಥರ ಮಾಡ್ಕೊಳ್ಬೇಡ ಜೀವನ. ಇಲ್ಲ ಗುರುಗಳೇ, ನಾನು ಯಾರ ಹತ್ರನೂ ಇದನ್ನು ಡಿಸ್ಕಸ್ ಮಾಡಿಲ್ಲ ಗುರುಗಳೇ. ಈ ನೆನಪಲ್ಲಿ ಏನೋ ಒಂದಷ್ಟು ಗೊಂದಲ ಆದರೆ, ಏನೋ ಒಂದಷ್ಟು ಆರೋಗ್ಯ ಕೆಟ್ಟರೆ, ಏನೋ ಸಮಸ್ಯೆಗಳಾದರೆ ಆ ಹುಡುಗಿನ ಹೇಳ್ಕೊಂಡು ನಗ್ಬೋದು, ಯಾರಿಗೆ ಗೊತ್ತಪ್ಪ. ಹೌದು, ನೀನು ಹೇಳಿಲ್ಲ, ಅಯ್ಯೋ ನೋಡು. ಯಾಕಂದರೆ ಆಕೆ ನಿಜವಾಗ್ಲೂ ಅಷ್ಟೇ ಪ್ರೀತಿ ಮಾಡಿರೋರಾದ್ರೆ ಆಯಿತು, ಪ್ರೀತಿ ಮಾಡಿದ್ದಾರೆ, ನಾನು ಅದಕ್ಕೆ ಅಡ್ಡಗಾಲ ಹಾಕಲ್ಲ ಅಥವಾ ತಪ್ಪಾಗಿ ಮಾತಾಡಲ್ಲ. ಬಟ್ ಬಹುಶಃ ಅವ್ರ ತಾಯಿ ವಿಚಾರವಾಗಿ ಆಕೆ ತುಂಬ ಸ್ಪಷ್ಟವಾಗಿ ಹಠ ಮಾಡ್ಬೋದಿತ್ತಲ್ಲ. ಈಗ ನೀನು ಹೇಳ್ಬೋದಪ್ಪ ಅವಳು ಒಳ್ಳೆಯವಳು, ಆಯಿತು, ತೀರಾ ಸ್ಪಷ್ಟವಾಗಿ ಹೋಗಿದ್ದರೆ ಉಳಿಸ್ಕೊಳ್ಳೋದು ದೊಡ್ಡ ವಿಚಾರ ಏನಾಗಿರಲಿಲ್ಲ. ಬಟ್ ನೀವಲ್ಲಿ ದೊಡ್ಡತನ ತೋರಿದ್ದೀರಿ. ದೊಡ್ಡತನ ತೋರ್ಬಿಟ್ಟು ಕೊರಗ್ತಾ ಕೂತ್ಕೊಂಡ್ರೆ ಅವೆಲ್ಲ ಸಿನಿಮಾದಲ್ಲಿ ಚಂದ. ಪ್ರಾಕ್ಟಿಕಲಲ್ಲಿ ಹೆಂಗಿರಬೇಕು ಅಂದರೆ, ನನಗಾಗಲ್ವಾ, ನನಗದು ಬರಲ್ವಾ, ಫೈನ್. ಪ್ರೀತಿ ಸ್ವಲ್ಪ ಇಂಟೆಲಿಜೆಂಟ್, ಬುದ್ಧಿವಂತಿಕೆಯಿಂದಲೇ ಆರಂಭ ಆಗಬೇಕು. ಬಟ್ ಇಲ್ಲಿ ನಾವು ಮಾಡ್ಕೊಳ್ಳೋ ಎಡವಟ್ಟು ಅಂದರೆ ಬರೀ ಹೃದಯದಿಂದ ಯೋಚನೆ ಮಾಡಿರ್ತೀವಿ. ನಾವು ಮುಂದೆ ಏನಾಗ್ಬೋದು, ಜಾತಿ ವಿಚಾರ ಬರ್ಬೋದು, ಅಥವಾ ಅವ್ರ ಮನೇಲಿ ಒಪ್ಬೋದಾ, ಅಥವಾ ಇದು ನಮ್ಮ ಮನೇಲಿ ಒಪ್ಬೋದಾ, ಅಥವಾ ನಾಳೆ ಇದಕ್ಕೆ ಏನು ಅಡ್ಡ ಬರ್ಬೋದು. ಸುಮ್ಮನೆ ರಾತ್ರಿ ಹೊತ್ತು ವಾಟ್ಸಪ್ಪಲ್ಲಿ ಏನೇನೋ ಕನಸುಗಳು ಕಟ್ಟಿಕೊಂಡು ಹಂಗೆ ಒಂದು 3-4 ವರ್ಷ ಭಾವನೆಗಳನ್ನ ಒಬ್ರಿಗೊಬ್ರು ಪರಸ್ಪರ ಹಂಚಿಕೊಂಡು, ಅಂದರೆ ಮದುವೆ ಮುಂಚೆನೇ ಗಂಡ ಹೆಂಡತಿ ಆಗಿರ್ತೀರಾ. ಹೌದು, ವಾಟ್ಸಪ್ಪಲ್ಲಿ ಸಂಸಾರ ಮಾಡಿರ್ತೀರಾ. ಯಪ್ಪ ಎತ್ತವರು ದೊಡ್ಡವರು ಬಂದೆಲ್ಲ ಡೈವರ್ಸ್ ಮಾಡಿಸ್ತಾರೆ, ಬೇರೆ ಬೇರೆ ಮದುವೆ ಮಾಡಿಸ್ತಾರೆ. ಇವತ್ತು ನಿಮ್ಮ ಕತೆ ಅಲ್ಲ ಸರ್, ಇವತ್ತು ಎಷ್ಟು ಹುಡುಗರು ಜೀವನ ಹಾಳು ಮಾಡಿಕೊಳ್ತಿರೋದೇ ಹೀಗೆ ನೋಡಿ. ನೀವು ಆರಂಭದಲ್ಲಿ ಆ ಹುಡುಗಿ ಪ್ರಪೋಸ್ ಮಾಡಿದಾಗ ಇಲ್ಲ ನನ್ಗೆ ಬೇಡ ಅಂತ ಹೇಳಿದ್ರಲ್ಲ, ಈ ವ್ಯಕ್ತಿತ್ವವನ್ನು ಮತ್ತೆ ಇವತ್ತು ನೀವು ರೂಢಿಸ್ಕೊಳ್ಬೇಕು. ಹೌದು, ನಾನು ಬಂದಿರೋದು ದುಡಿಯೋಕೆ, ನನ್ನ ಈ ಪವಿತ್ರವಾದ ಮನುಷ್ಯ ಜನ್ಮ ಗೊತ್ತಿಲ್ಲ ಇನ್ನೆಷ್ಟು ದಿನ ಇರ್ತೀನೋ, ನನ್ನ ಪಾಲಿಗೆ ಈಗ ಆಯ್ತಪ್ಪ ಈ ಹುಡುಗಿ ಬಿಟ್ಬಿಡೋಣ. ಜೀವನದಲ್ಲಿ ನೀವು ಪ್ರಯತ್ನ ಪಟ್ಟಿರೋದೆಲ್ಲ ನಿಮಗೆ ಸಿಕ್ಬಿಟ್ಟಿದೆಯಾ ಬೇರೆ ಬೇರೆ ವಿಚಾರಗಳಲ್ಲಿ? ಇಲ್ಲ, ಅಲ್ಲೂ ಕೂಡ ಕೆಲವೊಂದು ಆಸೆ ಪಟ್ಟರೆ ಕೆಲವೊಂದು ಸಿಕ್ಕಿಲ್ಲ, ಸಿಕ್ಕಿದ್ದನ್ನು ಮಾಡ್ಕೊಂಡು ಬರ್ತಿದ್ದೀರಲ್ಲ. ಇದು ಮಾತ್ರ ಅಲ್ಲ, ಬೇರೆ ಬೇರೆ ವಿಚಾರಗಳಲ್ಲೂ ನಾವು ಹೀಗೆ ಹಠ ಮಾಡಿದ್ದೋ ಆಸೆ ಪಟ್ಟಿದ್ದೋ ಸಿಕ್ಕಿಲ್ಲ, ಏನು ಮಾಡಿದ್ವಿ, ಅಳ್ತಾ ಕೂತ್ಕೊಂಡ್ವಾ, ಇಲ್ಲ ಬಂದ್ವಿ. ವಿಚಾರವಾಗಿಯೂ ಹಾಗೆ. ಅದಕ್ಕೆ ಏನಂತಂದ್ರೆ ಗುರುಗಳೇ, ನನಗೆ ಓದ್ಬೇಕಂತ ತುಂಬಾ ಆಸೆ ಇತ್ತು ಗುರುಗಳೇ. ಆದ್ರೆ ಮನೆ ಪರಿಸ್ಥಿತಿ ನೋಡಿ ನಾನು ಡಿಗ್ರಿಗೆ ಅಂದ್ರೆ ನನಗೆ ಇನ್ನೂ ಓದ್ಬೇಕು, ಏನಾದ್ರೂ ಒಂದ್ ಒಳ್ಳೆ ಕೆಲ್ಸ ತಗೊಳ್ಬೇಕು ಅಂತ ಎಲ್ಲ ನಾನು ತುಂಬಾ ಆಸೆ ಕನ್ಸ್ ಕಟ್ಟಿದ್ದೆ ಗುರುಗಳೇ. ಆದ್ರೆ ಮನೆ ಪರಿಸ್ಥಿತಿ ನೋಡಿ ನಾನು ಬಿಕಾಂ ಕಂಪ್ಲೀಟ್ ಮಾಡಿದೆ ಗುರುಗಳೇ, ಮುಂದಕ್ಕೆ ಓದಕ್ ಆಗ್ಲಿಲ್ಲ.
ಆಗ್ಲಪ್ಪ, ನನಗನ್ಸುತ್ತೆ ಒಂದು ಧರ್ಮದ ರೀತಿಯಲ್ಲಿ ಬದುಕನ್ನು ನಡೆಸ್ತಿದ್ದೀರಿ. ನೀವು ಜೀವನ ಪೂರ್ತಿ ಹೆಮ್ಮೆಯಿಂದ ಬದುಕಿ, ನಾನು ಒಂದು ತಾಯಿಯ ಕಣ್ಣೀರನ್ನು ಒರೆಸ್ಲಿಕ್ಕೆ ನನ್ನ ಪ್ರೀತಿಯನ್ನು ಬಿಟ್ಟುಕೊಟ್ಟೆ ಅಂತ ನೀವು ಹೆಮ್ಮೆಯಿಂದ ಬದುಕಿ. ಭಗವಂತ ಇದನ್ನಷ್ಟೇ ನೋಡ್ತಾನೆ ಹೊರತು ನೀವು ಇಷ್ಟಪಟ್ಟಿದ್ನೆಲ್ಲ ಪಡ್ಕೊಂಡ್ರ ಅನ್ನೋ ಕಾರಣಕ್ಕೆ ನಿಮಗೆ ಭಗವಂತ ಮೆಚ್ಚಲ್ಲ. ಕೆಲವೊಮ್ಮೆ ತ್ಯಾಗ ಮಾಡುವ ಸ್ಥಿತಿ ಬಂದಾಗ ನಿಮ್ಮ ಆಸೆಯನ್ನು ತ್ಯಜಿಸಿ ಇನ್ನೊಬ್ಬರ ಹಿತವನ್ನು ಬಯಸ್ತೀರಲ್ಲ, ನಿಜವಾದ ಸಾರ್ಥಕತೆ ಇರೋದು ಇಲ್ಲಿ. ಅದಕ್ಕೆ ನಾವು ಯಾರ್ಯಾರನ್ನು ದೊಡ್ಡ ಮನುಷ್ಯರು, ದೊಡ್ಡ ಮಹಾನುಭಾವರು ಅಂತ ಕರಿತೀವಿ, ಅವರೆಲ್ಲರೂ ತ್ಯಾಗದಿಂದ ದೊಡ್ಡವರಾದವರು. ನಿಮ್ಮ ಬದುಕಲ್ಲಿ ನಾನು ಹೇಳೋದಪ್ಪ, ಬಂದಿರೋ ಹೆಣ್ಣು ಮಗಳಿಗೆ ಎಷ್ಟು ಪ್ರೀತಿ ಕೊಡ್ತೀವೋ ಅಷ್ಟು ಕೊಡಿ. ಯಾಕಂದರೆ ಸತ್ಯ ಏನಂದರೆ ಆ ಹೆಣ್ಣು ಮಗಳಷ್ಟೇ ನಿನಗಾಗ್ತಾಳೆ ಹೊರತು ಈ ಕಥೆಯನ್ನು ಇಟ್ಕೊಂಡು ನೀನು ಯಾರ ಹತ್ರನೂ ನ್ಯಾಯ ಕೇಳಲಿಕ್ಕಾಗಲ್ಲ. ಗುರುಗಳೇ, ಯಾರ ಹತ್ರನೂ ನಾನು ಡಿಸ್ಕಸ್ ಮಾಡಿಲ್ಲ ಗುರುಗಳೇ. ಅಲ್ಲ, ನಾಳೆ ದಿನ ಕಟ್ಕೊಂಡ್ರೆ ಹೆಂಡತಿಗೆ ಒಂಚೂರು ಗೊಂದಲ ಆಯಿತು, ಗೊತ್ತಾಯಿತು, ಇದು ಏನು ಯಾಕೆ ಹಿಂಗಾಗ್ತಿದೆ, ಇವ್ರು ಯಾಕೆ ನನ್ನ ಬಗ್ಗೆ ಆಸಕ್ತಿ ತೋರ್ತಿಲ್ಲ ಅಂದಾಗ ಇವೆಲ್ಲ ಕಷ್ಟಕ್ಕೆ ಬರ್ತವೆ. ಮತ್ತು ಧರ್ಮ ಅಲ್ಲ ಅದು. ಈಗ ನಿನ್ನ ಮನೆ ತಂಗಿನೋ ಅಕ್ಕನೋ ಯಾರಿಗೋ ಮದುವೆ ಮಾಡಿಕೊಟ್ಟಿದೆಯಪ್ಪ, ನಿನ್ನ ಮನೆ ಅಳಿಯ ಇನ್ಯಾರನ್ನೋ ಪ್ರೀತಿ ಮಾಡಿದ್ದ ನಿನ್ನ ಥರ. ಅವನು ಯಾವುದೋ ಹುಡುಗಿ ಅವ್ರ ಅಮ್ಮನಿಗೋಸ್ಕರ ತ್ಯಾಗ ಮಾಡಿ ನಿಮ್ಮ ಮನೆ ಹುಡುಗಿನ ಮದುವೆ ಆಗಿದ್ದ. ಅವ್ನು ನಿಮ್ಮ ಮನೆ ಹುಡುಗಿನ ಕೆಲಸಕ್ಕೆ ಮಾತ್ರ ಇಟ್ಕೊಂಡ್ಬಿಟ್ಟು ಅವನು ಇನ್ಯಾವ್ದು ನೆನಪಲ್ಲಿ ದಿವಸ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಿನ್ನ ಮನೆ ಮಗಳಿಗೆ ಅನ್ಯಾಯ ಆದಂಗಲ್ವಾ? ಹಂಗೆ ನೀನು ತಂದಿರೋ ಹೆಣ್ಮಗಳು ಕೂಡ ಇನ್ಯಾರ್ದು ಮನೆ ಹೆಣ್ಮಗಳು. ಹಾಗಾಗಿ ಸ್ವಲ್ಪ ಸಮಯ ತಗೋ, ಏನು ತೊಂದರೆ ಇಲ್ಲ. ಆದರೆ ಶಪಥ ಮಾಡು, ಶ್ರೀಕೃಷ್ಣ ಪರಮಾತ್ಮನಿಗೆ ಈ ದುಃಖ ತಪ್ಪಲಿಲ್ಲ, ನಾನು ಯಾವ ಲೆಕ್ಕ, ನಾನು ಭಗವಂತನ ಹಾದಿಯಲ್ಲಿ ನಡೀತೀನಿ. ಇನ್ನೊಬ್ಬ ಪುರುಷನಿಗೆ ಸ್ವಂತವಾಗಿರುವ ಎಂದೋ ಒಂದು ದಿನ ನನ್ನ ಪಾಲಿನ ಪ್ರೇಯಸಿಯಾಗಿದ್ದ ಅವಳು ಈ ದಿನ ಇನ್ನೊಬ್ಬನ ಹೆಂಡತಿ. ಈ ಸತ್ಯವನ್ನು ಒಪ್ಪಿಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗ್ಬೋದು, ಒಪ್ಕೊಳ್ಬೇಕು. ಎಲ್ಲಿಯವರೆಗೂ ನಾವು ವಾಸ್ತವವನ್ನು, ಸತ್ಯವನ್ನು ಅಪ್ಪಿಕೊಳ್ಳೋದಿಲ್ವೋ ಅಲ್ಲಿಯವರೆಗೂ ನಾವು ಹೆಚ್ಚು ಕಡಿಮೆಗೆ ಹೆಂಗಿದೆ ಅಂದರೆ, ನೀವು ಅವಳ ನೆನಪಲ್ಲಿ ಕೊರಗೋದು ಅಂದ್ರೆ ಅದರ ಇನ್ನೊಂದು ಅರ್ಥ ಮತ್ತೆ ಬರ್ತಾಳೆ ಅಂತ ಕಾಯ್ತಿರೋದ್ರ ಅರ್ಥವೇ ಆಗಿದೆ, ಬೇರೆ ಏನೂ ಅಲ್ಲ. ನೀವು ಅದನ್ನು ನೇರವಾಗಿ ಹೇಳೋಕ್ಕಾಗದೇ ಇರ್ಬೋದು, ದೈಹಿಕವಾಗಿ ಅಲ್ಲದೆ ಹೋದ್ರೂ ಮಾನಸಿಕವಾಗಿ ನಿನ್ನೊಳಗಡೆ ಅವಳು ಜೀವಂತವಾಗಿದ್ದಾಳೆ ಅಥವಾ ಹೆಚ್ಚು ಕಡಿಮೆ ಸಂಸಾರ ಅವಳೊಂದಿಗೆ ನಡೆಸ್ತಿದ್ದೀರಾ ಅಂದಾಗ ಇದು ನೀವು ತುಳಿದ ಸಪ್ತಪದಿಗೆ ಮಾಡೋ ಬಹಳ ದೊಡ್ಡ ಅಗೌರವ. ಇವೆಲ್ಲ ಸುಟ್ಟಾಕ್ಬಿಡ್ತವೆ ಮನಸ್ಥಿತಿಗಳನ್ನು, ಮನೆಗಳನ್ನು. ಇರಲಿ, ಕೆಲಸ ಮಾಡ್ತಾ ಇದ್ದೀರಾ, ದುಡಿತಾ ಇದ್ದೀರಾ, ಕಷ್ಟಪಡ್ತಾ ಇದ್ದೀರಾ, ಹೋಗಿ ಇನ್ನೂ ಒಳ್ಳೆಯದಾಗುತ್ತೆ. ಆದರೆ ಮನೆಗೆ ನಂಬಿಕೊಂಡು ಬಂದಿರೋ ಹೆಣ್ಣುಮಗಳು, ಆಯ್ತಪ್ಪ ನೀನು ಹಿಂಗೆ ಕೊರಗ್ತಾ ಇದೆಯಾ, ನಿನ್ನನ್ನು ಮದುವೆ ಆಗಿ ಬಂದಿರೋಳಿಗೂ ಒಂದು ಯಾವುದೋ ಹಳೆ ಲವ್ ಸ್ಟೋರಿ ಇರುತ್ತೆ. ಅವಳು ಹಂಗೆ ನಿನ್ನ ಮನೇಲಿ ಕೆಲಸ ಕಾರ್ಯ ಬಿಟ್ಟು ನಿನ್ನ ಕಡೆ ಗಮನ ಕೊಡೋದು ಬಿಟ್ಟು ಒಂದು ಫೋನ್ ತಗೊಂಡು ಮದುವೆ ಆಗಿದ್ದೀನಿ, ನಾನು ಅವನ ಜೊತೆ ಮಾತಾಡ್ಕೊಂಡಿರ್ತೀನಿ ಅಂದರೆ ನಿನಗೆ ದುಃಖ ಆಗುತ್ತೋ ಇಲ್ವೋ? ಹಂಗೆ ಆ ಹೆಣ್ಮಗಳಿಗೆ ಅನ್ಯಾಯ ಆಗದಂಗೆ, ದುಃಖ ಆಗದಂಗೆ ಅವಳು ಪ್ರೀತಿಸು, ಏನೋ ತಿಂಡಿ ತಂದುಕೊಡು. ಅಯ್ಯೋ ನಾನು ನಿನ್ನನ್ನು ನಿರ್ಲಕ್ಷ್ಯ ಮಾಡ್ತಿದ್ನಲ್ಲಪ್ಪ ಅಂತ ಮನಸ್ಸಲ್ಲಿ ಅಂದುಕೊಂಡು ಅವಳನ್ನು ಎಷ್ಟು ಗೌರವದಿಂದ ನೋಡ್ಕೊಳ್ತೀಯೋ ಅಷ್ಟು ಒಳ್ಳೆಯದಾಗುತ್ತೆ. ಒಮ್ಮೆ ತ್ಯಾಗ ಮಾಡಿ ಆದಮೇಲೆ ಆ ಕಡೆ ತಿರುಗೂ ನೋಡಬಾರ್ದು. ಇಲ್ಲ ಅಂದರೆ ತ್ಯಾಗಕ್ಕೆ ಅರ್ಥ ಇಲ್ಲಪ್ಪ. ಮನಸ್ಸಲ್ಲಿ ನಾನು ಅವಳನ್ನೇ ಇಟ್ಕೊಂಡು ಬದುಕ್ತಿದ್ದೀನಿ ಅಂದರೆ ತ್ಯಾಗಕ್ಕೆ ಅರ್ಥ ಇಲ್ಲ. ಈಗ ಇನ್ನೊಂದು ಮದುವೆ ಆಗದೆ ನೀನು ಮನಸ್ಸಲ್ಲಿ ಇಟ್ಕೊಂಡು ಬದುಕ್ತಿದ್ರೆ ಅದು ಬೇರೆ. ಇಲ್ಲ ಆಗ್ಬಿಟ್ಟು ನೀನು ಇನ್ನು ಮನಸ್ಸಲ್ಲಿ ಇಟ್ಕೊಂಡು ಓಡಾಡ್ತಿದ್ದೀಯ ಅಂದರೆ ಅದು ಒಳ್ಳೇದಲ್ಲ. ಅಂದರೆ ಹೆಂಗೆ ಅಂದರೆ, ನಾನು ಎಣ್ಣೆ ಕುಡಿಯೋದು ಬಿಟ್ಟಿದ್ದೀನಿ ಸರ್, ಆದರೆ ಒಂದು ಎಣ್ಣೆ ಬಾಟ್ಲನ್ನ ಜೊತೆಲಿ ಇಟ್ಕೊಂಡೆ ಓಡಾಡ್ತೀನಿ. ಅವನು ಏನು ಎಣ್ಣೆ ಬಿಟ್ಟಾನ ಮತ್ತೆ? ಆಯ್ತಲ್ಲಯ್ಯ, ಯಾರೋ ಹೇಳ್ತಾ ಇದ್ದ ಮೊನ್ನೆಗೆ ಕೌನ್ಸಿಲಿಂಗಲ್ಲಿ ಬಂದು ಹೇಳ್ತಿದ್ದಂಗಂತ, ಸರ್ ನಾನು ಎಣ್ಣೆ ಬಿಡ್ಬೇಕು ಅಂತ ದಿವಸ ಭಾರತಕ್ಕೆ ಹೋಯ್ತೀನಿ ಸರ್. ಅಲ್ಲಗಣ ಬಾ, ಎಣ್ಣೆ ಬಿಡ್ಬೇಕು ಸರಿ, ದಿವಸ ಭಾರತಕ್ಕೆ ಯಾಕೆ ಹೋಯ್ತೀಯ ಸರ್? ಎಣ್ಣೆ ಬಿಡೋಕೆ ಹೋಯ್ತೀನಿ ಅಂತ. ಅಯ್ಯೋ ಪಾಪಿ, ಎಣ್ಣೆ ಬಿಡಬೇಕು ಅಂದರೆ ದೇವಸ್ಥಾನ ಕಡೆಗೆ ಹೋಗು, ಇಲ್ಲ ಗ್ರಂಥಾಲಯದ ಕಡೆಗೆ ಹೋಗು, ಇಲ್ಲ ಸಾಧು ಸಂತರ ಕಡೆಗೆ ಹೋಗು. ನೀನು ಎಣ್ಣೆ ಬಿಡಬೇಕು ಅಂತ ಭಾರತಕ್ಕೆ ಹೋಯ್ತಾನಂತೆ. ಹಂಗೆ ತ್ಯಾಗ ಮಾಡಿದ್ದೀನಿ ಸರ್ ಅಂದ್ಬಿಟ್ಟು ಮನಸ್ಸಲ್ಲೇ ಇಟ್ಕೊಂಡು ಓಡಾಡ್ತಿದ್ದೆ. ಆಗಲಿ ಹಿಂಗೆ ನಗ್ನಗ್ತಾ ನೀವು ಪ್ರೀತಿಸೋ ಅಥವಾ ಮದುವೆ ಆಗಿರೋ ಹೆಣ್ಮಕ್ಳ ಜೊತೆ ಬದುಕಪ್ಪ. ನಾನು ಹೇಳೋದು ಈ ಬದುಕಿನ ನಿಜವಾದ ಸಾರ್ಥಕತೆ ನಾನು ಮತ್ತೆ ಹೇಳ್ತೀನಿ, ನೀವು ಪ್ರೀತಿಸಿದ ಸಿಕ್ತೋ ಬಿಡ್ತೋ, ಆದರೆ ನಿಮ್ಮನ್ನು ಯಾರು ನಂಬಿಕೊಂಡು ಬಂದ್ರಲ್ಲ ಅವರಿಗೋಸ್ಕರ ಪ್ರಾಣ ಕೊಡೋದು. ಕೃಷ್ಣನ ಬದುಕನ್ನು ಅಥವಾ ರಾಮನ ಬದುಕನ್ನು, ಭೀಮನ ಬದುಕನ್ನು, ಯಾರ್ದ ದೊಡ್ಡ ಮಹಾತ್ಮರ ಬದುಕನ್ನು, ಇವತ್ತಿಗೆ ನಾವು ಅಂಬೇಡ್ಕರ್ ಬದುಕನ್ನು ಓದಬೇಕಾದ್ರೆ, ಮಹಾತ್ಮ ಗಾಂಧಿಯವರ ಬದುಕನ್ನು ಓದಬೇಕಾದ್ರೆ, ಅಥವಾ ಭಗತ್ ಸಿಂಗ್ ಬದುಕನ್ನು ಓದಬೇಕಾದ್ರೆ, ವಿವೇಕಾನಂದರ ಬದುಕನ್ನು ಓದಬೇಕಾದ್ರೆ, ಅಂದರೆ ತನ್ನದು ಅಂತ ಯಾವ ಆಸೆ ಇಟ್ಕೊಂಡವರು ಅಲ್ಲ ಅವರು.
ಹೌದು ಅಂದರೆ ಇವ್ರನ್ನೆಲ್ಲ ಮಹಾತ್ಮರು. ಕೃಷ್ಣನ ಏಕೈಕ ಆಸೆ ಆಗಿದ್ದು ಧರ್ಮ ಪ್ರತಿಷ್ಠಾಪನೆ. ನನ್ನ ಮನೆ ಕಟ್ಕೊಳ್ಬೇಕು, ನಾನು ಚೆನ್ನಾಗಿರ್ಬೇಕು ಅನ್ನೋದಾಗಿದ್ರೆ ಕೃಷ್ಣನ ನಾವು ನೆನಪೇ ಇಟ್ಕೊಳ್ತಿರ್ಲಿಲ್ಲ. ಹೌದು ಅಂದರೆ ಇತರರಿಗಾಗಿ ಮಿಡಿಯುವ ಹೃದಯ ಈ ಲೋಕದಲ್ಲಿ ಮಹಾತ್ಮರು ಅನ್ನೋ ಸ್ಥಾನ ಪಡೆಯುತ್ತೆ. ಆದರೆ ತನ್ನ ಸುಖ ತಾನು ನೋಡ್ಕೊಳ್ಳೋನ್ನ ದುರಾತ್ಮ ಅಂತಾರೆ. ನನ್ನ ಹೆಂಡತಿ ನನ್ನ ಬಂದಿದ್ದಾಳೆ, ನನ್ನ ಹಳೆಯ ಕಥೆಗಳು 1000 ಇರಲಿ, ನನ್ನ ಬಂದಿದ್ದಾಳೆ, ಅವಳಿಗೆ ನಾನು ಪ್ರೀತಿ ಕೊಡಬೇಕು, ಅವಳಿಗೆ ನಾನೊಂದು ಗೌರವ ಕೊಡಬೇಕು, ಅವಳಿಗೆ ಒಂದು ಸೂಕ್ತ ಸ್ಥಾನಮಾನ. ಅಂದರೆ ಮನೇಲಿ ನೀವು ದೊಡ್ಡ ಸ್ಥಾನ ಕೊಟ್ಟಿರ್ಬೋದು, ಮನಸ್ಸಲ್ಲಿ ಇನ್ಯಾರನ್ನೂ ಇಟ್ಕೊಂಡು ಓಡಾಡಿದ್ರೆ ಅದು ಜನಕ್ಕೆ ಗೊತ್ತಾಗದೇ ಇರ್ಬೋದು, ಹೆಂಡತಿಗೂ ಗೊತ್ತಾಗದೇ ಇರ್ಬೋದು, ಆದರೆ ಆತ್ಮಸಾಕ್ಷಿ ಅಂತ ಒಂದು ಇರುತ್ತಪ್ಪ. ಹಾಗಾಗಿ ಕೃಷ್ಣನನ್ನು ನೆನಪು ಮಾಡ್ಕೊ. ರಾಧೆ ಸಿಗದೆ ಹೋದರೂ ಆ ದುಃಖವನ್ನು ಮರೆತು ಕೃಷ್ಣ ಧರ್ಮ ಪ್ರತಿಷ್ಠಾಪನೆಗೆ ನಿಂತ. ಹಂಗೆ ಜೀವನದ ಇಂತಹ ನಷ್ಟಗಳು, ಸೋಲುಗಳು, ತಿರಸ್ಕಾರಗಳು ಅಥವಾ ಏನು ನಾವು ಅಂದ್ಕೊಂಡಿದ್ದು ಸಿಗದೇ ಇರೋ ಈ ಪರಿಸ್ಥಿತಿ ನಮ್ಮ ಮುಂದಿನ ಹೆಜ್ಜೆ ಗಟ್ಟಿಯಾಗಿಡ್ಲಿಕ್ಕೆ ಛಲ ಕೊಡಬೇಕೆ ಹೊರತು ಚಟ್ಟ ಕಟ್ಟಬಾರ್ದು. ಗ್ರೇಟ್, ನಿಮ್ಗೆ ಒಳ್ಳೇದ. ನಾನು ಮತ್ತೆ ಅದನ್ನೇ ಹೇಳ್ತೀನಪ್ಪ, ಎಷ್ಟೋ ಜನ ಹುಡುಗರಿಗೆ ನೀವು ಮಾದರಿ. ಯಾವ ವಿಚಾರದಲ್ಲಿ ಅಂದರೆ, ಪ್ರೀತಿಸಿ ಮದುವೆ ಅಥವಾ ಪ್ರೀತಿಸದೆ ಅನ್ನೋ ಕಾರಣಕ್ಕೆ ಕರ್ಕೊಂಡು ಹೋಗಿ ತಾಳಿ ಕಟ್ಟು ಬರೋ ಒಂದಷ್ಟು ನೀಚ ಮನಸ್ಥಿತಿಗಳಿದ್ದಾವೆ. ಅದರ ನಡುವೆ ನೀವು ಅವರ ಅಮ್ಮನಿಗೋ ಅಥವಾ ಅವ್ರಿಗೆ ಯಾರಿಗೋ ಬೇಸರ ಆಗಬಾರ್ದು ಅನ್ನೋ ಕಾರಣಕ್ಕೆ ಅದನ್ನು ತ್ಯಾಗ ಮಾಡೋ ಬುದ್ಧಿ ಬಂತಲ್ಲ. ಇರಲಿ, ಅವರು ಬಹಿಷ್ಕಾರ ಹಾಕ್ತಾರೆ ಅನ್ನೋದಕ್ಕೋ ಇನ್ನೇನೋ ಅವ್ರ ಕಾರಣ 1000 ಇರ್ಬೋದು. ಬಟ್ ನೀವು ಯೋಚನೆ ಮಾಡಿದ್ರಿ, ಅವ್ರಿಗೆ ತಂದೆ ಬೇರೆ ಇಲ್ಲ, ತಾಯಿ ಒಬ್ಬಳಿದ್ದಾಳೆ, ಆ ಹೆಣ್ಮಕ್ಳು ಇನ್ನೊಬ್ಳು ಮದುವೆ ಮಾಡೋಳಿದ್ದಾಳೆ, ಇಡೀ ಮನೆಗೊಂದು ಕಳಂಕ ಸುತ್ಕೊಂಡ್ಬಿಟ್ರೆ ಚಿಕ್ಕ ತಂಗಿನೂ ಹಂಗೆ ಮಾಡ್ತಾಳೆ, ನಮ್ಮ ಅಕ್ಕ ನೋಡೋದ್ಲು ನಾನು ಓಡೋಗೋಣ ಅಂದಾಗ ಈ ಒಂಟಿ ತಾಯಿ ಎಲ್ಲಿಗೋಗ್ಬೇಕು? ನಿನ್ನ ತಾಯಿ ತಂದೆಗೆ ಆ ಪರಿಸ್ಥಿತಿ ಬಂದ್ಬಿಡೋದು, ಅಥವಾ ನಾಳೆ ನೀವು ಒಬ್ಬ ತಂದೆಯಾಗಿ ನಿಮ್ಗೆ ನಾಳೆ ಆ ಪರಿಸ್ಥಿತಿ ಬರೋದು ಇಲ್ಲ. ನನಗನ್ಸುತ್ತೆ ನಿಮ್ಮ ಕೆಲವು ಆಸೆಗಳನ್ನು ತ್ಯಾಗ ಮಾಡಿದ್ದು ನಿಮಗೆ ಆ ಕ್ಷಣಕ್ಕೂ ದುಃಖ ಇರ್ಬೋದು, ಆದರೆ ನಿಮ್ಮ ಆತ್ಮ ಶುದ್ಧವಾಗಿರುತ್ತೆ. ಇವತ್ತು ಒಂದು ವೇಳೆ ನೀನು ಹಂಗೆ ಓಡಿಸ್ಕೊಂಬಂದು ಕಟ್ಕೊಂಡ್ಬಂದಿದ್ರೆ ಇವತ್ತು ನೀನು ನೆಮ್ಮದಿಯಾಗಿರ್ತಿರ್ಲಿಲ್ಲ. ಆ ಹುಡುಗಿ ಮಧ್ಯದಲ್ಲಿ ನನಗೆ ಅಮ್ಮ ಬೇಕು ಅಂತ ಹೊಂಟೋಗಿದ್ರೆ ನೀನೇನು ಮಾಡ್ತಿದ್ದೆ? ಹಾಗಾಗಿ ಇರಲಿ, ತೊಂದರೆ ಇಲ್ಲ. ಸಿಕ್ಕಿದ್ದು ಬಯಸಿದ್ದು ಸಿಗದೆ ಹೋದಾಗ ಸಿಕ್ಕಿದ್ದನ್ನು ಸಂಭ್ರಮಿಸುವುದನ್ನು ಬದುಕು ಅಂತ ಕರೀತಾರೆ. ಒಟ್ಟಿನಲ್ಲಿ ಬದುಕು ನಡಿಬೇಕಪ್ಪ. ಇಷ್ಟಪಟ್ಟವ್ರ ಜೊತೆ ಇದ್ದಾರೋ ಇಲ್ವೋ, ಬದುಕು ಸಾಗಬೇಕು, ಏನು ಮಾಡ್ಲಿಕ್ಕಲ್ಲ. ಈ ಬದುಕು ಸಿಕ್ಕಿರೋದು ಯಾಕೆ? ಬದುಕಲಿಕ್ಕಷ್ಟೇ. ಬದುಕು ಹೆಂಗ್ ಸಾಗ್ತಿದೆ ಅಂದ್ರೆ ಗುರುಗಳೇ, ಮನೆಯಲ್ಲಿ ಈಗ ಮನೆ ಕಟ್ಟಿಸ್ತೇ ಗುರುಗಳೇ. ಒಂದು 2019 ಮನೆ ಕಟ್ಟಿಸ್ತೆ. ಮೇಲೆ ಕೆಳಗೆ ಸೇರಿ ಒಂದು 16-17 ಲಕ್ಷ ಆಯ್ತು ಗುರುಗಳೇ. ಅದ್ರದ್ದು ಒಂದ್ ಸ್ವಲ್ಪ ಸಾಲ ಉಳಿತು, ಮತ್ತೆ ಅದನ್ನು ತೀರ್ಸ್ಕೊಂತ ಬಂದೆ. ಈಗ ಮದ್ವೆನು ಏನು ಹಿಂದೆ ಕೂಡಿಟ್ಟಿಲ್ಲ ಗುರುಗಳೇ, ಯಾಕಂದ್ರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಗುರುಗಳೇ. ಹಿಂದೆ ಇಡ್ಲಿಲ್ಲ, ಮತ್ತೆ ಸಾಲ, ಮತ್ತೆ ಮದ್ವೆ. ಈಗ ಇದು ತೀರ್ಸಕ್ಕೆ ಸಾಲದ ಕಡೆ ಗಮನ ಹೋಗುತ್ತೆ ಗುರುಗಳೇ. ಈ ಕಡೆ ಫ್ಯಾಮಿಲಿ ಗುರುಗಳೇ, ಈ ಕಡೆ ಹೆಂಡತಿ ಕಡೆಯಿಂದ ಏನಿಲ್ಲ ಗುರುಗಳೇ. ಪಾಪ ಅಂದ್ರೆ ಈಗ ನೀವು ಮಾಡ್ಕೊಂಡಿದ್ದೀರಿ, ಬಟ್ ನಾನು ಹೇಳೋದು ಏನು ಕುಡಿಯೋಕೋ ಇನ್ನೇನಕ್ಕೂ ಮಾಡಿಲ್ಲಪ್ಪ. ಒಳ್ಳೇದಕ್ಕೆ ಮಾಡಿದ್ದೀರಿ, ನಿಮ್ಮನೆಗೆ ಮಾಡಿದ್ದೀರಿ. ನಾನು ಹೇಳೋದು ಯಾವ ಚಟವೂ ಬೇಡ. ಈ ಹಳೆ ಅಥವಾ ಈ ಹುಡುಗಿ ಬಿಟ್ಟೋದ್ಲು ಅಥವಾ ಹುಡುಗಿ ನಂಗೆ ಸಿಗಲಿಲ್ಲ, ಇವೆಲ್ಲ ಇನ್ಯಾವುದು ಚಟಕ್ಕೆ ದಾರಿ ಮಾಡಿಕೊಡ್ಬಾರ್ದು, ಆಯ್ತಲ್ಲಪ್ಪ. ತಂದೆ ತಾಯಿ ಇದ್ದಾರೆ ಕಣ್ಣು ಮುಂದೆ, ಹೆಂಡತಿ ಇದ್ದಾರೆ, ಮತ್ತು ಒಳ್ಳೆ ಕೆಲಸ ಇದೆ, ದುಡಿಮೆ ಇದೆ, ಆಗುತ್ತೆ. ಆ ಸಾಲ ಕೂಡ ಹಿಮಾಲಯ ಕರಗದಂಗೆ ಅಥವಾ ಮಂಜು ಕರಗದಂಗೆ ಕರಗುತ್ತೆ, ಸ್ವಲ್ಪ ಸಮಯ ತಗೊಳುತ್ತೆ. ಆದರೆ ಏನನ್ಸ್ಬಿಡುತ್ತೆ, ಈಗಿರೋ ದುಃಖ, ಈಗಿರೋ ಸಾಲ ಇವೆಲ್ಲ ನೋಡಿದಾಗ ಬದುಕು ಯಾಕೆ ಬೇಕಪ್ಪ ಅನ್ಸ್ಬಿಡುತ್ತೆ. ಬಟ್ ಸಹನೆ ಮಾಡ್ಬೇಕು, ಸ್ವಲ್ಪ ತಾಳ್ಮೆ ಮಾಡಬೇಕು. ಇಲ್ಲ ಅಂದರೆ ಸಾಕು ಬದುಕು ನೆಣಕೊಂಡು ಸದೋಗೋಣ ಅನ್ಸ್ಬಿಡುತ್ತೆ. ಎಷ್ಟೋ ಮಕ್ಳು ಹಂಗೆ ನೋಡಿದ್ದೀನಪ್ಪ ನಾನು. ಯಾಕಂದ್ರೆ ಈ ರಾತ್ರಿ ಮಾತ್ರ ಬದುಕಿದೆ, ನಾಳೆ ಬೆಳಿಗ್ಗೆ ಸರಿ ಹೋಗಲ್ಲ ಅನ್ನೋ ಮಟ್ಟಿಗೆ ನಿಂತು ಬಿಟ್ಟಿರ್ತಾರೆ ಅವರು. ನನ್ನ ಗುರಿನೂ ಅದೇ ಇಟ್ಕೊಂಡಿರೋದಕ್ಕೆ ಗುರುಗಳೇ. ದೇವ್ರ ದಯ ಇರ್ಬೋದು, ನಾನಿನ್ನೂ ಇದ್ದೀನಿ ಗುರುಗಳೇ. ಯಾವ ಗುರಿ ಅಂತಂದ್ರೆ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇನಪ್ಪ. ನೀನು ಚೆನ್ನಾಗಿರ್ತೀಯ, ದುಡಿತಾ ಇದ್ದೀರಾ, ಹೆಣ್ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ನೋಡ್ಕೊಳ್ಬೇಕು. ನಾವೆಲ್ಲ ಇದ್ದೀವಿ. ನೀನು ಧೈರ್ಯವಾಗಿ ನನ್ನ ಜೊತೆ ಮಾತಾಡ್ತಿರೋ ಆಗಾಗ. ನಿನ್ನ ಸಾಲ ಆದಷ್ಟು ಬೇಗ ತೀರಲಪ್ಪ. ನಿನ್ನ ಆ ತ್ಯಾಗದ ಮಾತಿದೆಯಲ್ಲ, ಈ ನಿನ್ನ ಬದುಕು ಸಾರ್ಥಕ. ಅಷ್ಟು ಮಾಡಿದೀಯಾ, ಆ ಹೆಣ್ಣು ಆ ಪಾಡಿಗಾಳ ಎಲ್ಲೋ ಬದುಕಲಿ. ಅದ್ರ ಬಗ್ಗೆ ಯೋಚನೆಗಳು ಬರ್ತವೆ, ಬರಲ್ಲ ಅಂತ ಇಲ್ಲ. ಆದರೆ ಕೃಷ್ಣನ ನೆನಪು ಮಾಡ್ಕೋ. ಕೃಷ್ಣನಂತೆ ನೀನು ಅದ್ಭುತ ಆಗಬೇಕು ಅಂದರೆ ರಾಧೆಯನ್ನು ಸ್ವಲ್ಪ ಮರೆತಂತೆ ನಟಿಸಿ ರುಕ್ಮಿಣಿಯನ್ನು ಅಥವಾ ಉಳಿದ ತನ್ನ ನಂಬಿ ಬಂದ ಜನರನ್ನು ನನಗೆ ಹಿಂದೆ ಏನು ನನ್ನ ಬದುಕಲ್ಲಿ ನಡೆದೇ ಇಲ್ಲ ಅನ್ನಂಗೆ ಬದುಕು ನಟಿಸಬೇಕು. ಬದುಕು ನಟಿಸದೆ ಹೋದ್ರೆ ಕಷ್ಟ. ಹೌದು, ಒಳಗಡೆ ದುಃಖ ಇರುತ್ತೆ, ಹೌದು.
ನಟನೆ ಜೀವನದ ಪ್ರಮುಖ ಅಂಗ. ಆದರೆ ನಮ್ಮ ನಟನೆ ಇನ್ಯಾರಿಗೂ ತೊಂದರೆ ಕೊಡಬಾರ್ದು, ಇನ್ಯಾರಿಗೂ ದ್ರೋಹ ಆಗದಂಗೆ. ನಾನು ಆ ಹುಡುಗಿ ನೆನಪು ನನ್ನ ಮನಸ್ಸಲ್ಲಿ ಇರೋದು ಹೌದು, ಬಟ್ ಕಟ್ಕೊಂಡ್ರ ಹೆಂಡತಿಯೇ ಸತ್ಯ, ಅವಳೇ ನಿತ್ಯ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅಂದಂಗೆ ಕಟ್ಕೊಂಡಿರೋಳೆ ಸತ್ಯ, ಕಟ್ಕೊಂಡಿರೋಳೆ ನಿತ್ಯ. ಹೌದು ಗುರುಗಳ. ನಿಮ್ಮ ಈ ಮಾತುಗಳು ನನಗೆ ಬಹಳ ಅಂದ್ರೆ ತುಂಬಾ ನನಗೆ ಈಗ ಮನಸ್ಸು ಪರಿವರ್ತನೆ ಆಗಂತ ಮಾತುಗಳು ಹೇಳಿದಿರ ಗುರುಗಳೇ. ನಾನಿವತ್ತು ಕಷ್ಟ ಆದ್ರೂ ಪರವಾಗಿಲ್ಲ ಗುರುಗಳೇ, ನಾನೊಂದು ಶಪಥ ಅಂದ್ರೆ ನಾನೇ ಒಂದು ನಿರ್ಧಾರ ಮಾಡ್ತೀನಿ ಗುರುಗಳೇ. ನಾನು ಹೇಳ್ತೀನಪ್ಪ, ನಿನ್ನ ಕತೆ ನನ್ನ ಪ್ರವಚನದಲ್ಲಿ ಹೇಳು. ನನ್ನ ಯಾವುದೋ ಮಾತಲ್ಲಿ, ನನ್ನ ಯಾವುದೋ ಪ್ರವಚನದಲ್ಲಿ ಒಂದು ಪ್ರೇಮಿ ಹೇಗಿರಬೇಕು ಅನ್ನೋದಕ್ಕೆ ನೀನು ಉದಾಹರಣೆ. ಈ ಮಾತನ್ನು ನಾನು ಎಲ್ಲಿ ಹೋದ್ರೂ ಹೇಳ್ತೀನಿ, ಬರ್ದಿಟ್ಕೋ. ನೀನು ನನ್ನ ಕಥೆಯ ನಾಯಕ. ಈಗ ಆ ನಾಯಕನ ಬದುಕು ಇನ್ನೂ ಅದ್ಭುತ ಆಗಬೇಕು, ಅರ್ಥಪೂರ್ಣ ಆಗಬೇಕು ಅಂದರೆ ಬಂದಿರುವ ಆ ಹೆಣ್ಣನ್ನು ಹಳೆಯ ಯಾವುದೋ ನೆನಪುಗಳ ಕಾರಣಕ್ಕಾಗಿ ಅವಳ ಅಂತರಂಗಕ್ಕೆ ಮಸಿ ಬಳಿಬೇಡ. ಸತ್ಯ ಗುರುಗಳೇ, ನನಗೆ ಈ ಕಾಲು ಪಿಕ್ ಮಾಡಿದಾಗ ಇದ್ದಷ್ಟು ಟೆನ್ಷನ್ ಸದ್ಯ ಈಗಿಲ್ಲ ಗುರುಗಳೇ. ಎಲ್ಲ ಭಗವಂತನ ಇಚ್ಛೆ. ನನ್ನ ನೋಡಿ, ನೀವೆಷ್ಟು ಶರಣಾಗಿದ್ದೀರಿ, ಅದು ನಿಮ್ಮ ದೊಡ್ಡತನ. ನನಗಿಂತ ದೊಡ್ಡವರು ಇದ್ದೀರಿ 1 ವರ್ಷ, ಆದರೆ ನಿಮ್ಮ ದೊಡ್ಡತನ. ಶರಣಾಗಿ ಮಾತಾಡ್ತೀರಿ. ದೇವರು ನಿಮ್ಮನ್ನು ಚೆನ್ನಾಗಿಡ್ಲಿ. ಈ ಆಶ್ರಮ ನಿಮಗೋಸ್ಕರ ಸದಾ ಇದ್ದೇ ಇದೆ. ದೇವರು ನಿಮ್ಮನ್ನು ಚೆನ್ನಾಗಿಡ್ಲಿ. ನಿಮ್ಮ ತಾಯಿ ತಂದೆಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಮಾತು ಹೇಳಿದ್ರಲ್ಲ, ನಿಮ್ಮಂಥ ಸಂತಾನಗಳು ಲೋಕದಲ್ಲಿ ಹೆಚ್ಚಾಗಬೇಕು. ಎಂಥ ಕಷ್ಟಗಳು ಬಂದರೂ ಸಹನೆ ಮಾಡೋ ಶಕ್ತಿ ಇದೆ. ಯಾಕಂದರೆ ಒಂದು ಪ್ರೀತಿ ವಿಚಾರದಲ್ಲೇ ಬೆಂದಿರುವ ನಿಮಗೆ ಇನ್ಯಾವ ದುಃಖವೂ ಅದಕ್ಕಿಂತ ದೊಡ್ಡದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲವನ್ನ ವಿಷಕಂಠನ ಹಾಗೆ ನುಂಗಿ ಜೀವಂತವಾಗಿರಿ. ನಡೆಯೋದೆಲ್ಲ ನಡೆದು ಹೋಗ್ಬಿಡ್ಲಿ, ಆಮೇಲೆ ಸತ್ತು ಬಿಟ್ರೆ ಮುಂದಿನ ಜನ್ಮಕ್ಕೂ ಮತ್ತೆ ಅವೇ ಬರ್ತವೆ. ಎಲ್ಲ ಮುಗಿಸ್ಕೊಂಡ ಇಲ್ಲೇ. 1ನೇ ಕ್ಲಾಸಿಂದ ಓದಬೇಕು ಅಂತ. ಆಗ್ಲಿ ನೋಡಿ, ಎಷ್ಟು ನಗ್ತಾ ಇದ್ದೀರಿ, ಸಂತೋಷ. ನನಗಂತೂ ಬಹಳ ಖುಷಿ ಆಯಿತು. ಶುಭವಾಗಲಿ. ನಿಮ್ಮ ಹೆಂಡತಿ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ, ಕೃಷ್ಣನ ಅನುಗ್ರಹ ಇರಲಿ. ಶುಭವಾಗಲಿ. ತುಂಬ ಹೃದಯ ಧನ್ಯವಾದಗಳು. ಸಂತೋಷ, ಒಳ್ಳೇದಾಗಲಿ. ನಿಜವಾಗಲೂ ಪ್ರೀತಿ ಮಾಡಿ ಈ ರೀತಿ ವರ್ಷಾನುಗಟ್ಟಲೆ ನಂಬಿಕೆ ಇಟ್ಟು ಅಲ್ಲೆಲ್ಲೋ ಒಂದು ಕಡೆ ಯಾವುದೋ ಕಾರಣಕ್ಕೆ, ಅದು ಜಾತಿಯ ಕಾರಣಕ್ಕೋ ಅಥವಾ ಇನ್ಯಾವುದೋ ಕಾರಣಕ್ಕೋ ಈ ರೀತಿ ಬೇರ್ಪಟ್ಟಾಗ ಅವ್ರ ದುಃಖ ಏನಿರಬಹುದು ಅಂತ ಒಂದು ಅಂದಾಜಿದೆ. ನನ್ನ ಜೀವನದಲ್ಲಿ ಅನುಭವಕ್ಕಿಲ್ಲ, ಬಟ್ ನಾನು ಸಾವಿರಾರು ಕತೆ ಕೇಳಿದ್ದೀನಿ. ಆ್ಯಂಡ್ ಅನುಭವಿಸದೆಯೂ ಕೆಲವೊಂದು ವಿಚಾರವನ್ನು ಅರ್ಥ ಮಾಡಿಕೊಳ್ಳುವಷ್ಟು ಶಕ್ತಿಯನ್ನು ಭಗವಂತ ಖಂಡಿತ ಕೊಟ್ಟಿದ್ದಾನೆ. ನೋಡಿ, ಅವರ ಪ್ರೀತಿಸಿದ ಹುಡುಗಿ ಇನ್ನೇನು ಮದುವೆ ಆಗಬೇಕು, ಮನೆಯಲ್ಲೆಲ್ಲ ಒಪ್ಪಿಸಬೇಕು ಅನ್ನೋ ಸಮಯ ಬಂದಾಗ ಅವ್ರ ಅಮ್ಮನಿಗೆ ಫೋನ್ ಮಾಡಿದಾಗ, ಅಮ್ಮ ನಿಮ್ಮ ಮಗಳನ್ನ ನಾನು ತುಂಬ ಪ್ರೀತಿ ಮಾಡ್ತಿದ್ದೀನಿ, ದಯವಿಟ್ಟು ನನಗೆ ಮದುವೆ ಮಾಡಿಕೊಡಿ ಅಂದಾಗ ಆ ಕಡೆಯಿಂದ ಏನು ಬಂತು, ನೋಡಪ್ಪ ನೀನು ಗೌರ್ಮೆಂಟ್ ಕೆಲಸದಲ್ಲಿ ಇಲ್ಲದೆ ಹೋಗಿದ್ರು ನಾನೇ ಮದುವೆ ಮಾಡಿಕೊಡ್ತಿದ್ದೆ, ಆದರೆ ಜಾತಿ ಬೇರೆ ಅಲ್ಲಪ್ಪ. ಹಿಂಗೆ ಅಂತರ್ಜಾತಿ ವಿವಾಹ ಮಾಡಿಸಿಬಿಟ್ರೆ ನಮ್ಮೂರಲ್ಲಿ ಹೊರಗಡಿಗೆ ಆಗಿಬಿಡ್ತಾರೆ, ಬಹಿಷ್ಕಾರ ಆಗಿಬಿಡ್ತಾರೆ. ಬೇಡ ಕಣಪ್ಪ ದಯವಿಟ್ಟು ಅಂತ ಆ ತಾಯಿ ಹೇಳಿದಾಗ, ಬಹುಶಃ ಯಾರೊಬ್ಬ ಪುಂಡ ಪೋಖ್ರಿ ಇದ್ದರೆ ಇವ್ರ ಅಮ್ಮ ಒಪ್ಪೋದು ಕಾಣಲ್ಲ, ನಾನು ಎತ್ತಾಕೊಂಡು ಹೋಗ್ತೀನಿ ಅಂತ ಹೋಗಿರೋನೋ ಏನೋ. ಆದರೆ ಇವರು ಸ್ವಲ್ಪ ಯೋಚನೆ ಮಾಡಿದ್ದಾರೆ. ನೋಡಿ, ಇದು ಮನುಷ್ಯತ್ವ. ಮೃಗದ ಬದುಕು, ಮನುಷ್ಯನ ಬದುಕು, ಇವೆರಡರಲ್ಲಿ ಮೃಗಗಳಿಗಿಂತ ಮನುಷ್ಯ ಯಾವುದರಲ್ಲಿ ವ್ಯತ್ಯಾಸ ಅಥವಾ ಉತ್ತಮ ಅಂದರೆ, ಮನುಷ್ಯ ಮನಸ್ಸು ಮಾಡಿದ್ರೆ ತನ್ನೆಲ್ಲ ಇಷ್ಟಗಳನ್ನು ಬದಿಗಿರಿಸಿ ಇನ್ನೊಬ್ಬರ ಹಿತ ಬಯಸ್ಬೋದು. ಆದರೆ ಮೃಗಗಳು ಹಂಗಲ್ಲ. ಒಂದು ಸಿಂಹ ಒಂದು ಕುರಿ ಮೇಕೆಯನ್ನು ಹಿಡ್ಕೊಂಡು ತಿಂತಾ ಇದೆ ಅಂದಾಗ, ಅಥವಾ ಹಿಡ್ಕೊಳ್ಳೋಕೆ ಬರ್ತಾ ಇದೆ, ಬೇಟೆ ಆಡ್ತಾ ಇದೆ ಹಸಿವು ಸಿಂಹಕ್ಕೆ, ಅಯ್ಯೋ ಪಾಪ ಒಬ್ಬ ರೈತ ಕಷ್ಟಪಟ್ಟು ಸಾಕಿದ್ದಾನೆ, ಅದರಿಂದ ಅವನ ಮನೆ ನಡಿಬೇಕು, ನಾನು ತಿಂದು ಹೋಗ್ಬಿಟ್ರೆ ಪಾಪ ನಷ್ಟ ಮಾಡ್ದಂಗೆ ಆಗುತ್ತೆ, ಕಾಡಲ್ಲಿ ಯಾವುದಾದ್ರೂ ಪ್ರಾಣಿ ಹುಡುಕೊಳ್ಳೋಣ ಅಂದುಕೊಂಡು ಕುರಿ ಮೇಕೆಯನ್ನು ಹಂಗೆ ಬಿಟ್ಟು ಹೋಗುತ್ತಾ. ಮೃಗಕ್ಕೆ ಹಾಗೆ ಇನ್ನೊಬ್ಬರ ಹಿತವನ್ನು ಯೋಚಿಸುವಷ್ಟು ವಿವೇಕ ಇಲ್ಲ, ಅದಕ್ಕೆ ಅದನ್ನು ಮೃಗ ಅಂತಾರೆ. ಆದರೆ ಮನುಷ್ಯನಿಗಿದೆಯಲ್ಲ, ಮನುಷ್ಯ ಆತ್ಮ ಸಂಯಮ. ಪ್ರಾಣಿಗಳಿಗಿಂತ ಇವನು ಯಾವುದರಲ್ಲಿ ವಿಭಿನ್ನ ಅಂದರೆ, ಅವನು ಬೇಕು ಅಂದರೆ ಮಾಡ್ಬೋದು, ಇಲ್ಲ ಅಂದರೆ ಅದನ್ನು ಬಿಡ್ಬೋದು. ಅಷ್ಟು ವಿವೇಕ ಅಂತೂ ಮನುಷ್ಯನಿಗಿದೆ ಅಲ್ವಾ?
ಆ ನಿಟ್ಟಿನಲ್ಲಿ ಇವರು ಅದ್ಭುತವಾದ ನಿರ್ಧಾರವನ್ನೇ ಮಾಡಿದ್ದಾರೆ. ಭಾಳ ಸಂತೋಷವಾಯಿತು. ಪ್ರೇಮಿಗಳು ಕೆಲವೊಮ್ಮೆ ಈ ರೀತಿ ಯೋಚನೆ ಮಾಡೋದರಿಂದ ಒಳ್ಳೆಯದಾಗುತ್ತೆ. ಬಟ್ ನಾನು ಹೇಳೋದು, ಪ್ರೀತಿಗಳು ಗೆಲ್ಲಬೇಕು. ಐ ಮೀನ್, ಪ್ರೀತಿ ಅವಶ್ಯವಾಗಿ ಜಗತ್ತಲ್ಲಿ ಅತ್ಯಂತ ಪರಿಶುದ್ಧವಾದದ್ದು, ಮತ್ತು ಅದು ಜಗತ್ತಿಗೆ ತಾಯಿಯಂತೆ. ಆದರೆ ಹುಡುಗ ಹುಡುಗಿ ಪ್ರೀತಿ ಬಗ್ಗೆ ಮಾತಾಡೋದಾದರೆ ನಾನು ಪದೇ ಪದೇ ಹೇಳ್ತೀನಿ, ಮೊದಲು ನೀವು ಬದುಕಲ್ಲಿ ಒಂದು ನೆಲೆ ಕಂಡುಕೊಳ್ಳಿ, ಆಯಿತಾ? ಓದಿದ್ದೀರಾ, ಓಕೆ, ಒಂದು ಕೆಲಸ ಹಿಡೀರಿ. ಅಪ್ಪ ಅಮ್ಮನಿಗೆ ನಿಮ್ಮ ಡೆಡಿಕೇಶನ್ ಮೂಲಕ, ನಿಮ್ಮ ಶಿಸ್ತಿನ ಮೂಲಕ, ಅಥವಾ ಬದುಕನ್ನು ನೀವು ಸೀರಿಯಸ್ಸಾಗಿ ತಗೊಂಡಿದ್ದೀರಿ, ಪುಂಡ ಪೋಖರಿಗಳ ಜೊತೆ ಸೇರಿ ಹಾಳಾಗಿಲ್ಲ, ಹಂಗೆ ಒಂದು 25, 23, 24 ಅಷ್ಟರಲ್ಲಿ ನಿಮ್ಮನ್ನು ನೀವು ನಿರೂಪಿಸ್ಕೊಳ್ಳಿ. ಓಕೆ, ನನ್ನ ವ್ಯಕ್ತಿತ್ವ ಹೆಂಗಿದೆ. ಅವಾಗ ನೀವು ಯಾರನ್ನೂ ಪ್ರೀತಿ ಮಾಡಲಿಕ್ಕೆ ಶುರುವಾದಾಗ ಆರಂಭದಲ್ಲಿ ಹೇಳಿ, ಹೆಂಗಿದೆ. ನೀವೊಬ್ಬರು ಡಿಸಿಪ್ಲಿನ್ ಹುಡುಗ, ಒಳ್ಳೆ ರೀತಿಯಲ್ಲಿ ಬದುಕ್ತಿದ್ದೀಯಾ, ದುಡಿಮೆ ಮಾಡ್ತಿದ್ದೀಯಾ, ಯಾವ ಕೆಟ್ಟ ಕೆಲಸಕ್ಕೂ ಕೈ ಹಾಕಿಲ್ಲ, ಅಥವಾ ತಲೆ ತಗ್ಸುವಂಥದ್ದು ನೀನೇನು ಮಾಡಿಲ್ಲ, ಈ ಮಟ್ಟಿಗೆ ಮನೆಯವ್ರಿಗೆ ನಿಮ್ಮ ಮೇಲೆ ನಂಬಿಕೆ ಇದ್ದಾಗ ನಿಮ್ಮ ಅಭಿಪ್ರಾಯಕ್ಕೆ ಬೆಲೆ ಕೊಡ್ತಾರೆ. ಹೌದಪ್ಪ ಪರವಾಗಿಲ್ಲ, ಯಾವ ಹುಡುಗಿನಾದ್ರೂ ಪ್ರೀತಿ ಮಾಡಿದೀಯಾ ಅಂತ. ಅಲ್ಲ, ಎಲ್ಲರ ಮನೇಲೂ ಹಂಗಿದೆಯಾ ಅಂತ ಗೊತ್ತಿಲ್ಲ. ನನ್ನ ಅನುಭವಕ್ಕೆ ಅದಂತೂ ಬಂದಿದೆ. ನಮ್ಮ ತಾಯಿ ಹೇಳ್ತಾರೆ, ಅಥವಾ ನಮ್ಮ ಅಜ್ಜಿ ಭಾಳ ಮುಖ್ಯವಾಗಿ, ಈಗ ಮದುವೆ ಮಾಡಬೇಕು ಕಣಪ್ಪ ನಿಮಗೆ ಅಂದಾಗ ನಮ್ಮ ಅಜ್ಜಿ ಆಗಾಗ ಹೇಳ್ತಾರೆ, ನೀನು ಯಾರನ್ನಾದ್ರೂ ಪ್ರೀತಿ ಮಾಡಿದರೆ ಹೇಳಯ್ಯ, ನಾವು ಹೋಗಿ ಕೇಳ್ತೀವಿ ಅಂತ. ಅದೃಷ್ಟವಶಾತ್ ನನ್ನ ಬದುಕಲ್ಲಿ ಅಂಥ ಪ್ರೀತಿ ಯಾವುದೂ ಇನ್ನೂ ಶುರುವಾಗಿಲ್ಲ. ಅಂದರೆ ನಾನು ಹೇಳ್ತಾ ಇದ್ದೀನಿ, ನೀವು ಬದುಕನ್ನು ಒಂದು ಮಟ್ಟಿಗೆ ಕಟ್ಟಿಕೊಂಡ ಮೇಲೆ ನಿಮ್ಮ ಮನೆಯವರು ನಿಮ್ಮ ಅಭಿಪ್ರಾಯವನ್ನು ಗೌರವಿಸ್ತಾರೆ, ರೈಟ್? ಸೊ ಹಂಗಿರಲಿ ಅಂತ ಅಷ್ಟೇ ನನ್ನ ಇಚ್ಛೆ ಅದು, ಅಥವಾ ನನ್ನ ಸಲಹೆ. ಇರಲಿ, ಯಾವುದೇ ಕಾರಣಕ್ಕೂ ಜಾತಿ ಅಥವಾ ಇನ್ಯಾವುದೋ ಕಾರಣಕ್ಕೆ ಪ್ರೀತಿಗಳು ದೂರ ಆಗಬಾರ್ದು. ಪ್ರೇಮಿಗಳು ಅಷ್ಟೇ. ಯಾಕೋ ಈ ಜಾತಿ ಅನ್ನೋ ಪಿಡುಗಿನಿಂದ ನೀವು ಅದನ್ನು ಪ್ರೀತಿಯನ್ನು ರಕ್ಷಣೆ ಮಾಡ್ಕೊಳ್ಳೋಕೆ ಆಗದೇ ಇರುವಷ್ಟು ಇದೆಯಾ, ಮಾಡಲೇಬೇಡಿ ಪ್ರೀತಿಯನ್ನು. ಆರಂಭದಲ್ಲಿ ಅದನ್ನ ಸಾರ್ಟ್ಔಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸುಮ್ಮನೆ ನರಳಬೇಕಾಗುತ್ತೆ ಮುಂದೊಂದು ದಿನ. ಇರಲಿ, ಈ ವಿಚಾರವಾಗಿ ಎಲ್ಲ ಪ್ರೇಮಿಗಳು ಸ್ವಲ್ಪ ಯೋಚನೆ ಮಾಡಬೇಕು. ಶುಭ ಆಗಲಿ.